ಇವತ್ತಿನ ದಿನ ನಮ್ಮ ಕಾಲೇಜಿನಲ್ಲಿ ವಿಶೇಷ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಎಸ್ ಅಮೀರ್ ಪಾಷಾರವರು ಪ್ರೇರಣಾ ಉಪಕ್ರಮದ ಭಾಗವಾಗಿ ಉಪನ್ಯಾಸ ಕೊಡಲು ಆಗಮಿಸಿದ್ದಾರೆ. ಮತ್ತೊಂದು ವಿಶೇಷವೇನೆಂದರೆ ಅವರು ಇದೇ ಕಾಲೇಜಿನಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು. ಹಾಗಾಗಿ ಅವರದೇ ಕಾಲೇಜಿಗೆ ಅವರಿಗೆ ಸ್ವಾಗತವನ್ನು ಕೋರುವ ಸೌಭಾಗ್ಯ ನನ್ನದಾಗಿದೆ. ಡಾಕ್ಟರ್ ಅಮೀರ್ ಪಾಷಾ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ವಿಷಯವನ್ನು ನೀಡುವುದರ ಮೂಲಕ ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದೀಗ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸಲು ಹಾಗೂ ನಿಮಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ನೀಡಲು ಅಮೀರ್ ಪಾಷಾ ಸರ್ ಅವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೆಂಕಟರಾಮು ಸರ್ ಅವರು ಈಗ ಪ್ರಾಸ್ತಾವಿಕ ಹೇಳಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. गुड मॉर्निंग। ये सबको पूरी तरह को वॉइस से बताइए। मैडम आप पास सर मैडम बीएससी हो रहा सर बीकॉम स्टूडेंट्स देखिए को you are very dynamic students of our college and today it is a pleasure to introduce our resource person Dr. Ameer Pasha ji. You will take college alle naವೆಲ್ಲ batchmates college students ಇರ್ತಾರೆ. We are students in the same building. ಇದೇ ಕಾಲೇಜ್ ಸ್ಟೂಡೆಂಟ್ಸ್ ಆಗ್ತಿದ್ದಾರೆ. ಲಾಂಗ್ ಏಗೋ 1980s ಅಲ್ಲಿ ಓದ್ತಿರ್ಬೇಕಾದಾಗ ಹಳೆಯ ಬಿಲ್ಡಿಂಗ್ ಹೇಗಿತ್ತು ಆ ಬಿಲ್ಡಿಂಗ್ ಅಲ್ಲಿ ಹಳೆಯ ಒಂದು ವಾತಾವರಣದಲ್ಲಿ ಓದ್ ಬಂದಿರತಕ್ಕಂಥವ್ರು ಇವತ್ತಿನ ಈಸ್ ವೆರಿ ಬಹಳ ಬೇಡಿಕೆ ಇರ್ತಕ್ಕಂಥ ಒಬ್ಬ ರಿಸೋರ್ಸ್ ಪರ್ಸನ್ ಅವರು. ಆಲ್ ಓವರ್ ಯೂನಿವರ್ಸಿಟಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಲ್ಲ ಯೂನಿವರ್ಸಿಟಿ ಕೂಡ ಆಗಿದ್ದಾಗೆ ರಿಸೋರ್ಸ್ ಪರ್ಸನ್ ಹೋಗ್ತಾ ಇರ್ತಾರೆ ಅವರು. ಸೊ ಅವರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಆಸ್ ಎ ಗುಡ್ ಟೀಚರ್ ದಿ ಬಿಗಿನಿಂಗ್ ಆಸ್ ಎ ಗುಡ್ ಸ್ಟೂಡೆಂಟ್ ಆಗಿದೆ ಕಾಲೇಜಲ್ಲಿ. ಜೊತೆಗೆ ಇಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಜೊತೆಗೆ ಕೆಲಸ ಮಾಡಿದ್ರೆ ಆನಂತರ ಗೌರ್ಮೆಂಟ್ ಅಪಾಯಿಂಟ್ ಪರ್ಮನೆಂಟ್ ಅಪಾಯಿಂಟ್ ಆಯ್ತು. ತದನಂತರ ಅವರು ಇನ್ವಾಲ್ವ್ಮೆಂಟ್ ಆಗಿರಪ್ಪ ಅಂತ ಹೇಳಿದ್ರೆ ಟೀಚಿಂಗ್ ಬೇರೆ ಯಾವುದೂ ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ. 24 hours ಅವ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆ. ಆತರ ಒಂದು ಶಿಸ್ತಿನಿಂದ ತಮ್ಮ ಜೀವನವನ್ನ ಗುರುಪಾಗಿಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಅಮೀರ್ ಪಾಷಾ ಅಂತ ಹೇಳಿದ್ರೆ ಈಗ ಪೊಲಿಟಿಕಲ್ ಸಬ್ಜೆಕ್ಟ್ ಅಲ್ಲಿ ಈಸ್ ಎ ರಿಸೋರ್ಸ್ ಪರ್ಸನ್. ಯಾವ ತರ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಬಗ್ಗೆ ತಗೊಂಡಾಗ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ಚೇರ್ಪರ್ಸನ್ ಆಗಿದ್ರು. ಆನಂತರ ಬೋರ್ಡ್ ಆಫ್ ಎಕ್ಸಾಮಿನರ್ಸ್ ಅಂತ ಇರ್ತದೆ, ಕ್ವಶನ್ ಸೆಟ್ ಮಾಡೋದಕ್ಕೆ ಸಂಬಂಧಪಟ್ಟಾಗಿದೆ. ಪೊಲಿಟಿಕಲ್ ಸಬ್ಜೆಕ್ಟ್ ಅಲ್ಲಿ ಬಹಳ ಸಲ ಅವರು ಕ್ವಶನ್ ಪೇಪರ್ ಸೆಟ್ ಮಾಡಿದ್ದಾರೆ, ಚೇರ್ಪರ್ಸನ್ ಆಗಿದ್ದಾರೆ. ಈ ರೀತಿ ಅವ್ರ ಹಿನ್ನೆಲೆ ಬಹಳ ದೊಡ್ಡ ಹಿನ್ನೆಲೆ ಇದೆ. ಸರಿ, ವೈಯಕ್ತಿಕವಾಗಿ ಹೇಳಬೇಕಂದ್ರೆ LMS ಅಂತ ಒಂದು ಈಗ ಕೊರೋನಾ ಪೀರಿಯಡ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯ್ತು. ಅವಾಗ ಯೂಟ್ಯೂಬ್ ಮಾಡೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕಂಟೆಂಟ್ ರೆಡಿ ಮಾಡ್ಕೊಡ್ತಾ ಇದ್ರು. ಇಡೀ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇವರು ಮತ್ತು ಈರಣ್ಣ ಅಂತ ಒಬ್ಬರು ಇದ್ದಾರೆ ಹೊಸಕೋಟೆ ಕಾಲೇಜ್. ಬಹಳಷ್ಟು ಶ್ರಮ ಪಟ್ಟವರು ವಿದ್ಯಾರ್ಥಿಗಳಿಗೆ ಏನು ಕ್ಲಾಸ್ ರೂಮ್ಸ್ ಇದೆ ಪಾಠ ಮಾಡಿ ಕೇಳಿಕ್ ಆಗೋ ಸಂದರ್ಭದಲ್ಲಿ ಆನ್ಲೈನ್ ಪಾಠ ಮಾಡ್ಲಿಕ್ಕೆ ಆನ್ಲೈನ್ ರಿಸೋರ್ಸ್ ಕೊಡಿ ಬಹಳಷ್ಟು ಶ್ರಮ ಪಟ್ಟಿರ್ತಕ್ಕಂಥವ್ರು. ಸೊ ಅದಕ್ಕಿಂತ ಹೆಚ್ಚಾಗಿ ಅವರು ವೈಯಕ್ತಿಕ ಮಾತಾಡ್ಬೇಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಭಾರಿ ನ್ಯೂಟ್ರಲ್ ಮೆಂಟಾಲಿಟಿ ಅವ್ರದ್ದು. ಬಹಳ ವಿರೋಧ ತಲೆ ಕೆಡಿಸ್ಕೊಳ್ಳೋದಾಗ್ಲಿ ಅಥವಾ ಅವ್ರ ಬಗ್ಗೆ ಇವ್ರ ಬಗ್ಗೆ ನೆಗೆಟಿವ್ ಮಾತಾಡೋದಾಗ್ಲಿ ಅವ್ರ ಜಾಯಮಾನದಲ್ಲಿ ಇಲ್ವೇ ಇಲ್ಲ. ಅವರ ಕ್ಯಾರೆಕ್ಟರ್ ಅಂತ ಇರೋದ್ರಿಂದ ಬಿಕಮ್ ಎ ವೆರಿ ರಿಸೋರ್ಸ್ಫುಲ್ ಪರ್ಸನ್. ಎಲ್ಲರೂ ಬೇಕಾದ ವ್ಯಕ್ತಿಯವರು. ಬಹುಶಃ ಅವರ ಒಂದು ಲೆಕ್ಚರೇಟ್ ಇದೆ, ಇದು ಬಹಳ ಯೂಸ್ಫುಲ್ ಆಗುತ್ತೆ. ನಾನು ಕೂಡ ಕೇಳಲಿಕ್ಕೆ ಪೂರ್ತಿ ಅವರ ಪಾಠ ಕೇಳಲಿಕ್ಕೆ ಅವರ ಲೆಕ್ಚರ್ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎವ್ರಿಥಿಂಗ್ ಇಟ್ ಇಸ್ ಹೈಲಿ ಮೀನಿಂಗ್ಫುಲ್. ನಾನು ಅವಾಗ ಸ್ವಲ್ಪ ಪಿಪಿಟಿ ನೋಡ್ತಾ ಇದ್ದೀನಿ, ಎಷ್ಟು ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರೆ ನಮ್ ರಿಯಲ್ ಲೈಫ್ ಯಾವ ತರ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು ಬಹುಶಃ ಅವ್ರ ಪಾಠ ಕೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ. ಅಷ್ಟು ಮೋಟಿವೇಟಿಂಗ್ ವರ್ಡ್ಸ್ ಅವರಲ್ಲಿದೆ. ಈಗ ಯು ಶುಡ್ ನಾಟ್ ಮಿಸ್ ದಿಸ್ ಆಪರ್ಚುನಿಟಿ ಟು ಮೇಕ್ ಯೂಸ್ ಆಫ್ ದಿಸ್ ರಿಸೋರ್ಸ್. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ. ಪ್ರೇರಣಾ ಸಂಬಂಧಪಟ್ಟಂತ ಕೋಆರ್ಡಿನೇಟರ್ ಆಗಿರುವಂತ ಮೇಡಮ್ ಅವರು ಸುಪ್ರಿಯಾ ಮೇಡಮ್ ಅವರಿಗೆ ಸ್ವಾಗತ ಕೋರ್ತಾ, ವಿಶೇಷವಾಗಿ ಅವರ ತಂಡ ಏನಿದೆ ಬಹಳ ಟೀಚರ್ಸ್ ಆತ್ಮೀಯರಾಗಿರ್ತಕ್ಕಂಥ ತಂಡ, ಅವರ ತಂಡದ ಮೂಲಕ ಅವರು ಸಕ್ರಿಯವಾಗಿರ್ತಕ್ಕಂಥ ತಂಡದ ಮೂಲಕ ಪ್ರೇರಣಾ ಕಾರ್ಯಕ್ರಮಗಳು ಕಾಲೇಜ್ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಓವರ್ ಟು ಅಮಿತ್ ಸರ್.
ಎಲ್ಲರಿಗೂ ನಮಸ್ಕಾರ. ಫೈನ್. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸಹೋದ್ಯೋಗಿ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಪ್ರಾಧ್ಯಾಪಕ ಮಿತ್ರರೇ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕೇಳೋದಕ್ಕೋಸ್ಕರ BA, BSc, BCom ಸ್ಟೂಡೆಂಟ್ಸ್, ಈವನ್ BCA, ರೈಟ್, ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನ ಆರಂಭಿಸ್ತೀನಿ. 1 hour ಇರುತ್ತೆ, ಆಲ್ಮೋಸ್ಟ್ 1 ಕ್ಲಾಸ್ ಅನ್ಕೊಳ್ಳಿ, ಪರವಾಗಿಲ್ಲ ಅಲ್ವಾ? ಕ್ಲಾಸ್ ಅಂತೂ ಮಾಡಲ್ಲ. ನನ್ನ ಸಬ್ಜೆಕ್ಟ್ ಹೇಳಿದ್ರು, ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ, ನಾನು ಈ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಕ್ಕೆ, ಆ ಉದ್ದೇಶಕ್ಕೋಸ್ಕರನೇ ಮೇನ್ ಇಲ್ಲಿ ಬರಕ್ ಇಷ್ಟಪಡ್ತೀನಿ. ಸ್ನೇಹಿತರು, ನಾವೆಲ್ಲ ಜೊತೆಲಿ ಓದಂತವರು, ಜೊತೆಲಿ ಅಬ್ಸರ್ವ್ ಆದವರು, ನನ್ನ ಬಗ್ಗೆ ವಿಶೇಷವಾಗಿ ಹೇಳೋದಕ್ಕೆ ವೆಂಕಟರಾಮ ಅಲಿಯಾಸ್ ವಿನಯ್ ಸರ್ಗೆ ವಂದಿಸ್ತಾ, ಸಬ್ಜೆಕ್ಟ್ ನಾನು ಪೊಲಿಟಿಕಲ್ ಸೈನ್ಸ್ ಅಲ್ಲ ಅಂತ ಹೇಳಿದ್ದೀನಿ. ಟಾಪಿಕ್ ಗೊತ್ತಿರ್ಬೋದಲ್ವಾ ನಿಮ್ಗೆ? ಟಾಪಿಕ್ ಯುವ ಜನತೆ ಮತ್ತು ವ್ಯಕ್ತಿತ್ವ ವಿಕಸನ ಅಂತ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಯೂತ್. ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ರು ಯೂತ್ಸ್ ಇದ್ದೀರಾ, 99% ಯೂತ್ಸ್ ನಮ್ಮನ್ನ ಬಿಟ್ರೆ. ಈ ವಯಸ್ಸಲ್ಲಿ ವ್ಯಕ್ತಿತ್ವ ಅಂದ್ರೆ ಏನು, ಅದು ಹೇಗಿರ್ಬೇಕು, ಆ ವ್ಯಕ್ತಿತ್ವ ಹೆಚ್ಚಿಸ್ಕೊಳ್ಬೇಕಾದ್ರೆ ಏನೇನು ಗುಣಗಳನ್ನ ನೀವು ಹೊಂದಿರಬೇಕು, ಕೆಲವು ಪ್ರಮುಖ ಟಿಪ್ಸ್ ಅನ್ನ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ನಿಮ್ಗೆ ಅನ್ಸುತ್ತೆ ನಾವಿದೆಲ್ಲ ಸಾಕಷ್ಟು ವಿಡಿಯೋಗಳಲ್ಲಿ ಕೇಳಿದೀವಿ, ಸಾವಿರಾರು ವಿಡಿಯೋ ಇದೆ, ಹಿಂದಿ, ಕನ್ನಡ, ಇಂಗ್ಲಿಷ್ ಎಲ್ಲದರಲ್ಲೂ ಇದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ. ಸೊ ಇವತ್ತು ನೀವು 45 to 50 minutes ಆರ್ 1 hour ಏನಾದ್ರೂ ತಿಳ್ಕೊಂಡು ಅಳವಡಿಸ್ಕೊಂಡಿದ್ದೆ ಆದ್ರೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಸಣ್ಣ ಬದಲಾವಣೆ ಆಗೋದಾದ್ರೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಮೇಡಮ್ ಆಗ್ಲೇ ಇಂಟ್ರೊಡ್ಯೂಸ್ ಮಾಡಿದ್ರು ಪ್ರೇರಣಾ ಕಾರ್ಯಕ್ರಮ ಅಂತ. ಪ್ರೇರಣಾ, ಮೋಟಿವೇಶನ್. ಯಾರಿಗೆ ಮೋಟಿವೇಶನ್? ನಿಮ್ಗೆ ಅಲ್ವಾ? ಡಿಗ್ರಿ ಸ್ಟೂಡೆಂಟ್ಸ್ಗೆ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಟು ನಾನು ವ್ಯಕ್ತಿತ್ವ ಅಂದ್ರೆ ಏನೆಲ್ಲ ಹೇಳ್ತೀನಿ. ಓಕೆ, ರಾಮಾಯಣದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ರಾಮಾಯಣದಲ್ಲಿ ಶ್ರೀಲಂಕಾ ಮತ್ತೆ ಭಾರತದ ನಡುವೆ ಉಲ್ಲೇಖ ಕಂಡು ಬರುತ್ತೆ. ಸೀತಾ ಮಾತೆನ ರಾವಣಾಸುರ ಭಾರತದಿಂದ ಪುಷ್ಪಕ ವಿಮಾನದಲ್ಲಿ ಶ್ರೀಲಂಕಾಕ್ಕೆ ತೆಗೆದುಕೊಂಡು ಹೋಗಿರ್ತಾನೆ. ಕತೆ ಕೇಳಿದ್ದೀರಾ? ಎಲ್ರಿಗೂ ಗೊತ್ತಿದೆ. ಶ್ರೀಲಂಕಾಗೆ ಹೋಗ್ಬೇಕಾದ್ರೆ ಭಾರತದಿಂದ ಸಮುದ್ರ ದಾಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಸಮುದ್ರ ದಾಟೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು ರಾಮನ ಕಡೆಯಿಂದ ಆಂಜನೇಯ ಅಂತ, ಹೌದಲ್ವಾ? ಆಂಜನೇಯನೇನೋ ಫಿಕ್ಸ್ ಮಾಡ್ತಾರೆ. ದಡದಲ್ಲಿ ರಾಮೇಶ್ವರಂ ಅಲ್ಲಿ ಹೋಗಿ ನಿಂತ್ಕೊಂಡು ಆಂಜನೇಯ ಯೋಚನೆ ಮಾಡ್ತಾನೆ, ನಾನ್ ಹಾರಕ್ ಆಗುತ್ತಾ, ನನ್ಗ ಶಕ್ತಿ ಇದೆಯಾ ಅಂತ. ಆತನಲ್ಲಿ ಶಕ್ತಿ ಇರುತ್ತೆ, ಪ್ರೇರಣೆ ಇರಲ್ಲ. ಆತನಿಗೆ ಪ್ರೇರಣೆ ಕೊಡೋದಕ್ಕೋಸ್ಕರ ಸುಗ್ರೀವ ಇರ್ತಾನೆ. ವಾಲಿ ಸುಗ್ರೀವ ಕೇಳಿರ್ತೀರ ಅಲ್ವಾ? ಫುಲ್ ಡೀಟೇಲ್ಸ್ ಬೇಡ. ಸುಗ್ರೀವ ಆತನಿಗೆ ಪ್ರೇರಣೆ ಕೊಡ್ತಾನೆ, ನಿನಗ್ ತಾಕತ್ ಇದೆ, ನೀನ್ ಹೋಗ್ಬಿಟ್ಟು ಬರ್ತೀಯಾ ಅಂತ ಹೇಳ್ಬಿಟ್ಟು ಮೋಟಿವೇಟ್ ಮಾಡ್ತಾನೆ. ಯಾರಿಗೆ? ಆಂಜನೇಯನಿಗೆ. ಆಂಜನೇಯ ಆತನಿಂದ ಪ್ರೇರಣೆಗೊಂಡು ಹಾರ್ತಾನೆ ಇಂಡಿಯಾ ಟು ಶ್ರೀಲಂಕಾ. ಸಕ್ಸಸ್ಫುಲ್ ಆಗಿ ಹೋಗ್ತಾನೆ, ಅಲ್ಲಿ ಸಂಧಾನ ಮಾಡಕ್ ಹೋಗ್ತಾನೆ. ಎಲ್ಲ ಕತೆ ಎಲ್ಲ ಗೊತ್ತಿದೆ ನಿಮ್ಗೆ. ನಾನು ಇಲ್ಲಿ ಹೇಳಕ್ ಹೊರಟಿರೋದು, ಆಂಜನೇಯನ್ಗೆ ಪ್ರೇರಣೆ ಕೊಟ್ಟವ್ರು ಯಾರು? ಸುಗ್ರೀವ. ಸುಗ್ರೀವನಿಂದ ಪ್ರೇರಣೆ ಪಡೆದಂತಹ ಆಂಜನೇಯ ಏನ್ ಮಾಡ್ತಾನೆ? ಹಾರ್ತಾನೆ, ತನ್ನಲ್ಲಿರ್ತಕ್ಕಂಥ ಶಕ್ತಿ ಬಳಸ್ಕೊಳ್ತಾನೆ. ಅದೇ ತರ ನಿಮ್ಮಲ್ಲೂ ಕೂಡ ಶಕ್ತಿ ಇದೆಯಾ ಇಲ್ವಾ? ಖಂಡಿತ ಇದೆ. ಆದ್ರೆ ನಿಮ್ಗೊಂದು ಸಣ್ಣ ಕಿಡಿ ಬೇಕು, ಪ್ರೇರಣೆ ಬೇಕು. ಅದೇನಾದ್ರೂ ಕೊಟ್ಟಾಗ ನೀವೇನಾಗ್ತೀರಾ? ನಿಮ್ಮ ವ್ಯಕ್ತಿತ್ವ ಹೆಚ್ಚಿಸ್ಕೋಬಹುದು, ಸುಖವಾಗಿ ಬಾಳ್ಬೋದು ಅಲ್ವಾ? ಖಂಡಿತ. ಈಗ ಫಸ್ಟ್ ಆಫ್ ಆಲ್ ವ್ಯಕ್ತಿತ್ವ ಅಂದ್ರೆ ಏನು? ವ್ಯಕ್ತಿತ್ವ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಸುಮಾರು 217 ದೇಶಗಳಿದೆ. ಸುಮಾರು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ 214 ಬರುತ್ತೆ, 193 ಬರುತ್ತೆ. ನೀವು ಈ ತರ ತಿಳ್ಕೊಳ್ಳಿ, ಸುಮಾರು 200ಕ್ಕಿಂತ ಹೆಚ್ಚು ದೇಶಗಳಿದೆಯಲ್ಲ? ಖಂಡಿತ. ಆಮೇಲೆ ಒಟ್ಟು ಜನಸಂಖ್ಯೆ ಎಷ್ಟಿರ್ಬೋದು ಪ್ರಪಂಚದಲ್ಲಿ ತಿಳ್ಕೊಂಡಿದ್ದೀರಾ? ನಮ್ ದೇಶದಲ್ಲೇ 140 ಕೋಟಿ ಜನ ಇದ್ದಾರೆ. ಇಡೀ ಪ್ರಪಂಚದ ಜನಸಂಖ್ಯೆ ಮೋರ್ ದೆನ್ 824 ಕೋಟಿ ಸರಿಸುಮಾರು. 823 ಕೋಟಿ ಜನ ಒಂದೇ ತರ ಇದ್ದಾರ? ಖಂಡಿತ ಇಲ್ಲ.
ಇಲ್ಲಿ ಕೂತಿರ್ತಕ್ಕಂಥ ನೀವೇ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ 140 ಕೋಟಿ ಜನ ಇರ್ಬೋದು. ಎಲ್ಲರ ವ್ಯಕ್ತಿತ್ವ ಒಂದೇ ತರ ಇರೋಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಬಣ್ಣ ಬೇರೆ ಇರ್ಬೋದು, ನಿಮ್ಮ ಹಸ್ತರೇಖೆಗಳು ಬೇರೆ ಇರ್ಬೋದು, ನಿಮ್ಮ ಕಣ್ಣು, ಎಲ್ಲದರಲ್ಲೂ ಬ್ರಹ್ಮನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ವಿಶಿಷ್ಟವಾಗಿನೇ ಹುಟ್ಟಿರ್ತಾರೆ. ಎಲ್ಲರಲ್ಲೂ ತಮ್ಮದೇ ಆದ ವ್ಯಕ್ತಿತ್ವ ಇರುತ್ತಾ ಇಲ್ವಾ? ಖಂಡಿತ ಇರುತ್ತಾ. ಈಗ ವ್ಯಕ್ತಿತ್ವ ಅನ್ನೋ ಕನ್ನಡದ ಪದ, ಇಂಗ್ಲಿಷ್ ಭಾಷೆಯ ಪರ್ಸನಾಲಿಟಿ. ಈ ಪರ್ಸನಾಲಿಟಿ ಅನ್ನೋ ಪದದ ಮೂಲ ಪದ ಯಾವುದು ಅಂತ ಬ್ರೀಫ್ ಆಗಿ ಪಾಯಿಂಟ್ಸ್ ಹೋಗಕ್ ಮುಂಚೆ, ಲ್ಯಾಟಿನ್ ಭಾಷೆಯ ಪರ್ಸೋನಾ ಪರ್ಸನಾಲಿಟಿ ಆಗಿದೆ. ಪರ್ಸೋನಾ ಅಂದ್ರೆ ಏನು? ಪರ್ಸೋನಾ ಅಂತ ಹೇಳಿದ್ರೆ ಮುಖವಾಡ ಅಂತ. ಮುಖವಾಡ, ಈಗ ಮನುಷ್ಯ ಮೇಲ್ನೋಟಕ್ಕೆ ಹೇಗ್ ಕಾಣ್ತಾನೆ, ಅವನು ವಾಸ್ತವಿಕವಾಗಿ ಹೇಗಿರ್ತಾನೆ. ಮುಖವಾಡ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ. ಮೇಕಪ್ ಹಾಕೊಳ್ತಾರೆ, ಸಿನಿಮಾ ನೋಡ್ತೀವಲ್ವಾ, ಹೀರೋ ಹೀರೋಯಿನ್ ವಿಲನ್ ಎಲ್ಲ ಇರ್ತಾರೆ. ಹೀರೋಯಿನ್ ಮೇಕಪ್ ಮಾಡಿದ್ಮೇಲೆ ಯಾವ ತರ ಕಾಣ್ತಾಳೆ, ಹಿಂದೆ ಯಾವ ತರ ಕಾಣ್ತಾಳೆ. ಮೇಕಪ್ ಮಾಡಿದಾಗ ಅವಳ ಲುಕ್ಕೇ ಬೇರೆ ಇರುತ್ತೆ, ಒರಿಜಿನಲ್ ಆಗಿ ನೋಡಿದಾಗ ಲುಕ್ ಬೇರೆ ತರ ಇರುತ್ತೆ. ಸಾಯಿ ನೋಡಿದ್ದೀರಾ? ಸಾಯಿ ಪಲ್ಲವಿ, ರೈಟ್? ಸುಮಾರು ಜನ ಯಾರೋ ಇರ್ಬೋದು, ಅಕ್ಕಿನೇನಿ ನಾಗಾರ್ಜುನ್ ಇರ್ಬೋದು, NTR ಇರ್ಬೋದು, ಪ್ರತಿಯೊಬ್ರು ಆಕ್ಟ್ ಮಾಡಕ್ ಮುಂಚೆ ಏನ್ ಮಾಡ್ಕೊಳ್ತಾರೆ? ಅವರು ಮೇಕಪ್ ಹಾಕೊಳ್ತಾರೆ. ಮೇಕಪ್ ಹಾಕೊಂಡ್ಮೇಲೆ ಅವರ ನೋಟನೇ ಬೇರೆ ಆಗುತ್ತೆ. ಈಗ ಈ ಮುಖವಾಡ ಅನ್ನೋದೇನಿದೆ, ಅದು ಪರ್ಸೋನಾ ಅನ್ನೋ ಪದಕ್ಕೆ ಅರ್ಥ ಸೂಚಿಸುತ್ತೆ. ವ್ಯಕ್ತಿಗಳು ಹೇಗೆ ಇರ್ಬೋದು, ಅವರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ಅದು ಬೇರೆ ಬೇರೆ ತರ ಇರುತ್ತೆ. ವ್ಯಕ್ತಿತ್ವನ ಗುರುತಿಸೋದು ಹೇಗೆ? ಸೇ ಫಾರ್ ಎಕ್ಸಾಂಪಲ್, ಈಗ ಎಷ್ಟು ಜನ ಇದ್ದಾರೆ? ನಮ್ ಸರ್ ಇದಾರೆ ಇಲ್ಲಿ, ಸದಾಶಿವ್ ಸರ್. ನೋಡಿದ ತಕ್ಷಣ ಒಂಥರ ಫೀಲ್ ಬರುತ್ತೆ. ಬಟ್ ಅವರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಗೆ ಕಂಡುಹಿಡಿಯೋದು? ಅವ್ರನ್ನ ನೋಡ್ತಾ ಇದ್ದಾಗ, ಅವ್ರ ಮಾತು, ಅವ್ರ ನಡೆಯೋ ಸ್ಟೈಲ್, ಅವ್ರು ಹೇಗಿದ್ದಾರೆ, ಅವ್ರ ವಾಯ್ಸ್ ಏನಿದೆ, ಅವ್ರ ವಿಚಾರಗಳೇನಿದೆ, ಪಾಸಿಟಿವ್ ಆಗಿದಾರ ನೆಗೆಟಿವ್ ಆಗಿದಾರ, ಇವೆಲ್ಲ ಕಂಡ್ಕೊಳ್ಳೋದು ಹೇಗೆ ಗೊತ್ತಾಗುತ್ತಾ? ನೋಡಿದ ತಕ್ಷಣ ನೀವೆಲ್ಲ ಬಂದ ತಕ್ಷಣ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ನನ್ನ ನೋಡಿದ ತಕ್ಷಣ ನನ್ನ ವ್ಯಕ್ತಿತ್ವ ಹೇಗಿದೆ ಅಂತ ನಿಮಗೆ ಗೊತ್ತಿದ್ಯಾ? ಖಂಡಿತ ಇಲ್ಲ. ಅದ್ ಗೊತ್ತಾಗ್ಬೇಕಾದ್ರೆ ಯಾವ ತರ ಅದನ್ನ ನೋಡ್ಕೋಬಹುದು, ಯಾವ ತರ ಜಡ್ಜ್ ಮಾಡ್ಬೋದು ಅಂತ. ಮಾತಾಡೋದಿರ್ಬೋದು, ಡ್ರೆಸ್ ಸೆನ್ಸ್ ಇರ್ಬೋದು, ವರ್ತನೆ ಇರ್ಬೋದು, ವಿಚಾರಗಳಿರ್ಬೋದು, ಇವನ್ನೆಲ್ಲ ಸೇರಿಸ್ಬಿಟ್ಟು ವ್ಯಕ್ತಿತ್ವ ಅಂತ ಕರಿತೀವಿ. ಈಗ ನೀವು ಎಂಟರ್ ಆಗ್ತೀರಾ ಕಾಲೇಜ್ಗೆ ಬಂದ ತಕ್ಷಣ, ಕ್ಲಾಸ್ ರೂಮ್ ಅಲ್ಲಿ, ಮತ್ತೆ ಡ್ರೆಸ್ ಮಾಡಿರ್ತೀರಾ, ಹೇಗಿರ್ತೀರಾ ನೀವು, ನಿಮ್ಮ ವ್ಯಕ್ತಿತ್ವ ಏನು? ಅರ್ಥ ಹೇಳೋಕ್ ಮುಂಚೆ ಪ್ರತಿಯೊಬ್ಬರಿಗೂ ಏನ್ ಆಸೆ ಇರುತ್ತೆ ಗೊತ್ತಾ? ಎಲ್ರು ನನ್ನನ್ನು ಐಡೆಂಟಿಫೈ ಮಾಡ್ಬೇಕು, ನಾನ್ ಬೇರೆಯವ್ರಿಗಿಂತ ಚೆನ್ನಾಗಿರ್ಬೇಕು, ನಾನೇ ಹೈಲೈಟ್ ಆಗ್ಬೇಕು, ನಾನು ಇನ್ನೊಬ್ರಿಂದ ಕಡೆಗಣಿಸಲ್ಪಡಬಾರ್ದು, ನನ್ನ ಎಲ್ರು ಮೆಚ್ಕೋಬೇಕು ಅಂತ ಮನ್ಸಲ್ಲಿ ಎಲ್ರಿಗೂ ಇರುತ್ತೆ. ಆದ್ರೆ ಆ ತರ ವ್ಯಕ್ತಿತ್ವ ಹೆಚ್ಚಾಗ್ಬೇಕಾದ್ರೆ ಕೆಲವು ಗುಣಗಳು ನಮ್ಮಲ್ಲಿ ಇರ್ಬೇಕಾ ಬೇಡವಾ? ಖಂಡಿತ ಇರ್ಬೇಕು. ಇಲ್ದೆ ಹೋದ್ರೆ ಯಾರು ಕೇರ್ ಮಾಡಲ್ಲ. ಸಾಮಾನ್ಯ 100ರಲ್ಲಿ ಒಬ್ಬ ವ್ಯಕ್ತಿ ಹೋಗ್ಬಿಡ್ತೀರಾ. ಈಗ ನಿಮ್ಮ ಇಂಗ್ಲಿಷ್ ಸರ್ ಬರ್ತಾರೆ, ಪಾಠ ಮಾಡಕ್ ಮುಂಚೆ ಅವ್ರು ಹೇಗಿದ್ದಾರೆ, ಯಾವ ತರ ಡ್ರೆಸ್ ಮಾಡಿದ್ದಾರೆ, ಅವ್ರ ಟ್ಯಾಲೆಂಟ್ ಹೇಗಿದೆ, ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತೀರಾ ಇಲ್ವಾ ನೀವು? ಖಂಡಿತ. ನಮ್ಮ ವೆಂಕಟೇಶ್ ಸರ್ ಟ್ರೇಡ್ ಮಾರ್ಕ್ ಅವ್ರದ್ದು, ನೋಡಿದ ತಕ್ಷಣ ಪೊಲಿಟಿಕಲ್ ಸೈನ್ಸ್ HOD ಹೇಗಿದ್ದಾರೆ, ಅವ್ರ ಮಾತೇನಿದೆ, ಅವ್ರ ವ್ಯಕ್ತಿತ್ವ ಏನಿದೆ, ಎಲ್ರಿಗೂ ಗೊತ್ತಾಗ್ಬಿಡತ್ತ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೀವೆಲ್ಲ ಹೇಗಿದ್ದೀರಾ, ನಿಮ್ಮ ವ್ಯಕ್ತಿತ್ವ ಈಗ ಹೇಗಿದೆ, ಮುಂದೆ ನೀವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ಮೇಲೆ ಒಂದು 35 ಮಿನಿಟ್ಸ್ ಮಾತಾಡ್ಬೋದಲ್ವಾ? ಓಕೆ, ನಾನು ಕೇಳಿದಾಗ ಮಾತಾಡಿ, ಪರವಾಗಿಲ್ಲ, ಹೇಳ್ತೇನೆ. ಆಮೇಲೆ ಮಧ್ಯದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ ಕೆಲವರು, ಇಲ್ಲಿ ಯಾರು ಮಾಡ್ತಾ ಇಲ್ಲ. ಫಸ್ಟ್ ಕ್ಲಾಸ್ ಡೀಸೆಂಟ್ ಆಗಿ ಕೂತ್ಕೊಂಡಿದ್ದೀರಾ, ವಾತಾವರಣ ತುಂಬಾ ಚೆನ್ನಾಗಿದೆ. ನಿಮ್ಮನ್ನ ಪ್ರೇರೇಪಣೆ ಕೊಡೋದ್ರಲ್ಲಿ ನಿಮ್ಮ ಲೆಕ್ಚರರ್ಸ್ ಪಾತ್ರ ತುಂಬಾ ಜಾಸ್ತಿ ಇದೆ. ನಾನು ಇದೇ ಕಾಲೇಜ್ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಸಾಕಷ್ಟು ಇತಿಹಾಸ ಇರೋ ಕಾಲೇಜ್ ಇದು. ಸೊ ಇವತ್ತಿನ ದಿನ ಈ ತರ ಕೂತ್ಕೊಂಡು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವದಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಅಂತಲೇ ಅರ್ಥ. ವ್ಯಕ್ತಿತ್ವ ಪದದ ಮೂಲ ಪದ ಹೇಳಿದೀನಿ ನಾನು, ಲ್ಯಾಟಿನ್ ಭಾಷೆಯ ಪರ್ಸನ, ಮುಖವಾಡ ಅಂತ. ಈಗ ವ್ಯಕ್ತಿತ್ವ ವಿಕಸನ ಅಥವಾ ಬೆಳವಣಿಗೆ ಯಾವ್ದಕ್ಕೆ ಸಂಬಂಧಪಟ್ಟಿರೋದ? ಕಾಣಿಸ್ತಾ ಇದೆಯಲ್ಲ ಹಿಂದೆ ಕೂತ್ಕೊಂಡಿರೋರ್ಗೆ? ಫಸ್ಟ್, ವ್ಯಕ್ತಿಯ ಆಲೋಚನೆಗಳೇನು, ನೀವು ಏನನ್ನ ಯೋಚನೆ ಮಾಡ್ತೀರಾ ಅನ್ನೋದು, ನಿಮ್ಮ ಭಾವನೆಗಳೇನು. ಆಲೋಚನೆ ಅಂದ್ರೆ ಗೊತ್ತಿರುತ್ತೆ. ಈಗ ಇಲ್ಲಿ ಕೂತ್ಕೊಂಡೆ ಆಲೋಚನೆ ಮಾಡ್ತಾ ಇರ್ತೀರಾ, ಬಲವಂತವಾಗಿ ಬಂದಿದ್ದೀರಾ, ಇಷ್ಟಪಟ್ಟು ಬಂದಿದ್ದೀರಾ? ಕೆಲವು ಲೆಕ್ಚರರ್ಸ್ ಹೇಳಿರ್ತಾರೆ, ಕ್ಲಾಸ್ ಇಲ್ಲ ಇವತ್ತು, ಪ್ರೋಗ್ರಾಮ್ ಇದೆ ಬನ್ನಿ. ಕೆಲವು ಕಾರ್ಯಕ್ರಮಗಳು ನಡೀತಾ ಇರುತ್ತಲ್ವಾ, ನಡೆಯುವಾಗ ಇಷ್ಟ ಇಲ್ಲ ಅಂದ್ರೂ ಬಂದು ಕೂತ್ಕೊಳ್ತಾರೆ. ಕೂತ್ಕೊಂಡಿದ್ ಏನಂತಾರೆ ಮನ್ಸಲ್ಲಿ ಭಾವನೆ, ಅಯ್ಯೋ ಸಾಕಷ್ಟು ಬೇಗ ಬಿಟ್ರೆ ಸಾಕಪ್ಪ,
ಏನು ಗೊತ್ತಾಗ್ತಾ ಇಲ್ಲ, ಯೂಸ್ಲೆಸ್ ಅಂತ ಮನ್ಸಲ್ಲಿ ಅನ್ಕೊಂಡಿರ್ತಾರೆ. ಸೊ ಒಳ್ಳೇದಾದ್ರೂ ಸರಿ, ಕೆಟ್ಟದ್ದಾದ್ರೂ ಸರಿ, ಮನ್ಸಲ್ಲಿ ಆಲೋಚನೆಗಳು ಬರ್ತಾ ಇರುತ್ತೆ. ನಿಮ್ಮ ಆಲೋಚನೆ ಯಾವ ತರ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿರುತ್ತೆ ಯಾವುದು? ವ್ಯಕ್ತಿತ್ವ ಅನ್ನೋದು. ನೆಕ್ಸ್ಟ್, ನಿಮ್ಮ ನಡವಳಿಕೆ. ನಡವಳಿಕೆ ಅಂದ್ರೆ ಗೊತ್ತಿರುತ್ತಲ್ವಾ? ಬಿಹೇವಿಯರ್. ಯಾವ ತರ ವರ್ತಿಸ್ತೀರಾ ನೀವು ಅಂತ. ಹಿರಿಯರ ಮುಂದೆ ಯಾವ ತರ ಇರ್ತೀರಾ, ಗುರುಗಳ ಮುಂದೆ ಯಾವ ತರ ಇರ್ತೀರಾ, ಕ್ಲಾಸ್ಮೇಟ್ಸ್ ಜೊತೆ ಯಾವ ತರ ಇರ್ತೀರಾ, ಸಮಯ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ವರ್ತನೆ ಹೇಗಿರುತ್ತೆ. ಕೆಲವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಪೊಲೀಸ್ ಜೋಕ್ಸ್ ಹೊಡ್ಕೊಂಡು ರೇಗಿಸ್ಕೊಂಡಿರೋದೇ ವ್ಯಕ್ತಿತ್ವ ಅಂತ. ಖಂಡಿತ ಅಲ್ಲ. ಎಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು. ನಿಮ್ ಲೆಕ್ಚರರ್ಸ್ ಬರ್ತಾ ಇರ್ತಾರೆ, ಅವ್ರು ಬರೋವಾಗ ಗುರುಗಳು ಬರ್ತಾ ಇದ್ದಾರೆ, ನಮಗ್ ಪಾಠ ಮಾಡ್ತಕ್ಕಂಥವ್ರು, ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅವ್ರು ಹೋಗೋವರೆಗೂ ನಾವು ಸೈಲೆಂಟ್ ಆಗಿರ್ಬೇಕು, ಮಾತಾಡೋದ್ರಲ್ಲಿ ಕಂಟ್ರೋಲ್ ಇರ್ಬೇಕು. ಇವೆಲ್ಲ ಇರುತ್ತೆ ಮನಸ್ಸಲ್ಲಿ, ಭಾವನೆಗಳು ಅದಕ್ಕೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್, ವರ್ತನೆಗಳನ್ನ ಒಳಗೊಂಡಿರ್ತಕ್ಕಂಥ ಒಬ್ಬರ ವ್ಯಕ್ತಿತ್ವವನ್ನ ಹೆಚ್ಚಿಸುವ ಮತ್ತು ಸುಧಾರಿಸುವ ಇಡೀ ಪ್ರಕ್ರಿಯೆನೇ ವ್ಯಕ್ತಿತ್ವ ಅಂತ ಹೇಳ್ಬೋದು. ಈಗಲೂ ಅರ್ಥ ಆಗಿರಲ್ಲ, ಬ್ರೀಫ್ ಆಗಿ ಇನ್ನೊಂದ್ಸರಿ ಹೇಳ್ತೀನಿ. ವ್ಯಕ್ತಿತ್ವ ಅನ್ನೋದು ಬಾಡಿಗೆ ಸಂಬಂಧಪಟ್ಟಿರುತ್ತಾ ಇಲ್ಲ ಬೇರೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತಾ? ಬೇರೆಲ್ಲ ವಿಷಯಗಳು. ಫಸ್ಟ್ ಯೋಚನೆ ಮಾಡ್ತಕ್ಕಂಥದ್ದು ನಿಮ್ಮ ವರ್ತನೆ ಏನಿದೆ, ನಿಮ್ಮ ಆಲೋಚನೆ ಏನಿದೆ, ನಿಮ್ಮ ಮನಸ್ಸು ಹೇಗಿದೆ, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರುತ್ತೆ. ಸೊ ಇದನ್ನ ವ್ಯಕ್ತಿತ್ವ ಅಂತ ಕರಿತೀವಿ. ವ್ಯಕ್ತಿತ್ವ ಹೊರಗಡೆ ಕಾಣಿಸುತ್ತಾ? ಕಾಣಲ್ಲ. ಬಟ್ ವ್ಯಕ್ತಿ ನೋಡಿದ ತಕ್ಷಣ ಇವನ್ ಯಾವ ತರ ವ್ಯಕ್ತಿ ಅನ್ನೋದನ್ನ ಖಂಡಿತ ಜಡ್ಜ್ ಮಾಡ್ಬೋದು. ಮಾತು ಕೋಪಿಸ್ಕೊಳ್ತಾನ, ಇಲ್ಲ ಕೂಲ್ ಆಗಿರ್ತಾನ, ಬಾಯ್ ಬಿಟ್ರೆ ಒಳ್ಳೆ ಮಾತು ಬರುತ್ತಾ ಇಲ್ವಾ, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರುತ್ತ. ನೆಕ್ಸ್ಟ್, ವ್ಯಕ್ತಿತ್ವ ವಿಕಸನ ಅನ್ನೋದು ಹೊಸ ಕೌಶಲ್ಯಗಳು, ಜ್ಞಾನ ಮತ್ತು ಅನುಭವಗಳನ್ನ ಒಳಗೊಂಡಿರುತ್ತೆ. ಕನ್ನಡದ ಪದಗಳು ಕೌಶಲ್ಯ, ಸ್ಕಿಲ್, ಜ್ಞಾನ, ನಾಲೆಡ್ಜ್, ಅನುಭವ, ಎಕ್ಸ್ಪೀರಿಯನ್ಸ್, ಇದನ್ನೆಲ್ಲ ಒಳಗೊಂಡಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಸ್ನೇಹಿತ ಒಬ್ಬ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾನೆ, ಮತ್ತೆ ಆಗ್ಲೇ ವಿಡಿಯೋಸ್ ಅಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಕ್ಕಂಥ ನಮ್ಮ ಸರ್ ಇದನ್ನ PPT ಯಾವ ತರ ರೆಡಿ ಮಾಡ್ಕೋಬೇಕಂತ. ಇನ್ನೊಂದು ಮುಖ್ಯ ಅಂಶ, ಚಾಟ್ GPT, AI ಎಲ್ಲ ಕೇಳಿದಿರಲ್ವಾ? ಹೊಸ ವಿಷಯಗಳು ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಅದನ್ನೆಲ್ಲ ಆಪರೇಟ್ ಮಾಡೋದು ಬರ್ಬೇಕಾ ಬೇಡವಾ? ಖಂಡಿತ ಬರ್ಬೇಕು, ಕಲಿಬೇಕಲ್ಲ ಹೊಸ ವಿಷಯಗಳು, ಜ್ಞಾನ ಹೆಚ್ಚಿಸ್ಕೋಬೇಕು. ದೆನ್ BA, BCA, BCom, BSc ಎಕ್ಸಾಮ್ ಆದ್ಮೇಲೆ ನೀವು ಸೆಟ್ಲ್ ಆಗ್ತೀರಾ ಇಲ್ವಾ? ಗೌರ್ಮೆಂಟ್ ಅಫಿಷಿಯಲ್ ಆಗ್ತೀರಾ, ಪ್ರೈವೇಟ್ ಅಲ್ಲಿ ಹೋಗ್ತೀರಾ, ಇಲ್ಲ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡ್ತೀರಾ? ಏನಾದ್ರೂ ಸ್ಕಿಲ್ ಇದ್ರೆ ಮಾತ್ರ ಬದುಕ್ತೀರಾ, ಸಾಮರ್ಥ್ಯ ಇದ್ರೆ ಬದುಕ್ತೀರಾ, ಕೆಲ್ಸಗಳು ಸಿಗುತ್ತಾ ಇಲ್ವಾ? ದೊಡ್ಡ ಕ್ವಶನ್ ಮಾರ್ಕ್. ಎಲ್ಲ ಯೋಚನೆ ಮಾಡ್ಬೇಕಾಗತ್ತಾ. ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೆಚ್ಚು ಪರಿಣಾಮಕಾರಿ ಆತ್ಮವಿಶ್ವಾಸ ಮತ್ತು ಸುಸಜ್ಜಿತರಾಗಲು ಈ ವ್ಯಕ್ತಿತ್ವ ಅನ್ನೋದು ಸಹಾಯ ಮಾಡುತ್ತೆ. ವ್ಯಕ್ತಿತ್ವ ವ್ಯಕ್ತಿಯ ವಿಶಿಷ್ಟ ಪಾತ್ರವನ್ನ ವಿವರಿಸ್ತಕ್ಕಂತಹ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಅದರಲ್ಲಿ ನಂಬರ್ 1 ಆಲೋಚನೆ. ಆಗ್ಲೇ ಹೇಳಿದೀನಿ, ಯೋಚನೆ ಮಾಡ್ತಕ್ಕಂಥದ್ದು. ಒಳ್ಳೆ ರೀತಿನಲ್ಲಿ ಯೋಚನೆ ಮಾಡೋದಾ, ಕೆಟ್ಟ ರೀತಿನಲ್ಲಿ ಯೋಚನೆ ಮಾಡೋದಾ ಅಂತ, ಪಾಸಿಟಿವ್ ಆರ್ ನೆಗೆಟಿವ್. ನಿಮ್ಮ ಮನಸ್ಸಿನ ಭಾವನೆ, ನಿಮ್ಮ ನಡವಳಿಕೆ, ಇವುಗಳ ವಿಶೇಷ ಸಂಯೋಜನೆಯೇ ವ್ಯಕ್ತಿತ್ವ. ವ್ಯಕ್ತಿತ್ವದಲ್ಲಿ ಆಲೋಚನೆ, ಭಾವನೆ, ನಡವಳಿಕೆ ಇವೆಲ್ಲ ಇರತ್ತೆ. ವ್ಯಕ್ತಿತ್ವ ವಿಕಸನ ಅನ್ನುವ ಪರಿಕಲ್ಪನೆ ಹೊಂದಿರತಕ್ಕಂಥ ಪ್ರಮುಖ ಅಂಶಗಳು ಅಬ್ಸರ್ವ್ ಮಾಡಿ. ಮನಸ್ಥಿತಿ ಅಂದ್ರೆ ಅರ್ಥ ಆಗಿರುತ್ತೆ ಕೆಲವರಿಗೆ. ನಿಮ್ಮ ಮನಸ್ಸಿನ ಒಂದು ಸ್ಥಿತಿ. ಈಗ ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ಏನ್ ಯೋಚನೆ ಮಾಡ್ತಾ ಇರಬಹುದು? ಏನಾದ್ರೂ ಒಂದ್ ಸ್ವಲ್ಪ ಕಲಿಯೋಣ ಅಂತಲಾ, ಅಥವಾ ಸ್ನೇಹಿತರೆಲ್ಲ ಇದ್ದಾರೆ ಕೂತ್ಕೊಂಡು ಕೇಳಿಸ್ಕೊಳ್ಳೋಣ ಅಷ್ಟೇ ಅಂತಲಾ? ಯಾವುದೇ ವಿಷಯ ಬಂದಾಗ ಅದರಿಂದ ಕಲಿತಕ್ಕಂತ ಮನಸ್ಥಿತಿ, ಆಪರ್ಚುನಿಟಿನ ಗಳಿಸ್ಕೊಳ್ತಕ್ಕಂತ ಮನಸ್ಥಿತಿ, ಪಾಸಿಟಿವ್ ಆಗಿ ಕೂತ್ಕೊಳ್ತಕ್ಕಂತ ಮನಸ್ಥಿತಿ. ನೆಕ್ಸ್ಟ್, ಬಹಳ ಇಂಪಾರ್ಟೆಂಟ್, ನಡತೆ ಬಗ್ಗೆ ಈಗಾಗಲೇ ಹೇಳಿದೆ ನಾನು. ಎಲ್ಲಿ ಹೇಗಿರ್ಬೇಕು ಅಂತ. ದೊಡ್ಡವನಾದ್ಮೇಲೆ ಅಹಂಕಾರ, ದುರಹಂಕಾರ ಬರಬಾರ್ದು, ದುರಭಿಮಾನನೂ ಬರಬಾರ್ದು. ಬೆಳೆದವ್ರು ಹೇಗಿರ್ಬೇಕು? ವಿನಯ ಇರ್ಬೇಕಲ್ವಾ, ತಗ್ಗಿ ಬಗ್ಗಿ ನಡಿಬೇಕಲ್ವಾ? ಇವೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಸರ್, ಹಳೆ ಕಾಲ ಇದೆಲ್ಲ. ಒಂದ್ ಏಟ್ ಹೊಡೆದ್ರೆ ಇನ್ನೊಂದ್ ಕೆನ್ನೆ ಕೊಟ್ರೆ ಅದಕ್ಕೆ ಚೆನ್ನಾಗಿ ಬಾರಿಸ್ತಾರೆ, ರೆಡಿಯಾಗಿರ್ಬೇಕು ಹೊಡಿಯೋದಕ್ಕೆ.
ಯಾರಾದ್ರೂ ಬಂದ್ರೆ ಅವ್ರನ್ನ ಪ್ರೀತಿಯಿಂದ ನೋಡೋದಲ್ಲ, ದುರ್ಗುಟ್ಕೊಂಡೇ ನೋಡ್ಬೇಕನ್ನೋ ಪರಿಸ್ಥಿತಿ ಇಲ್ಲ. ಒಳ್ಳೆ ನಡತೆ ನಿಮ್ ಮನ್ಸಲ್ಲಿ ಬರ್ಬೇಕು. ನಾವು ಒಳ್ಳೆಯವರಾಗಿರ್ಬೇಕು, ಬೇರೆಯವರು ಸಹ ಒಳ್ಳೆಯವರು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಬರ್ಬೇಕಾಗುತ್ತೆ. ಆವಾಗ ಒಳ್ಳೆ ವ್ಯಕ್ತಿತ್ವ ಬೆಳೆಯುತ್ತೆ. ನೆಕ್ಸ್ಟ್, ಬಹಳ ಇಂಪಾರ್ಟೆಂಟ್, ಈಗಿನ ಕಾಲದಲ್ಲಿ ಕೆಲ್ಸಕ್ಕೆ ಬರೋದು ಬುದ್ಧಿಶಕ್ತಿ. ಹೌದು ತಾನೆ? ಹಾಗಾದ್ರೆ ಎಲ್ರೂ ಬುದ್ಧಿವಂತರ? ಎಷ್ಟು ಜನ ಕೂತ್ಕೊಂಡಿದ್ದೀರಾ? ದೇವರ ಸೃಷ್ಟಿಯಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗಳನ್ನ 3 ಭಾಗಗಳಲ್ಲಿ ವಿಂಗಡಿಸಬಹುದು. ನಂಬರ್ 1, ಹುಟ್ಟಿನಿಂದಲೇ ಬುದ್ಧಿವಂತರು, ಗೆಸ್ ಮಾಡಿರ್ಬೋದು. ನಂಬರ್ 2, ಅರ್ಧಂಬರ್ಧ ಬುದ್ಧಿವಂತರು, ಆ ಕಡೆ ಬುದ್ಧಿವಂತರು ಅಲ್ಲ, ಈ ಕಡೆ ದಡ್ರು ಅಲ್ಲ. ನಂಬರ್ 3, ದಡ್ರು. ಅಂದ್ರೆ ಹುಟ್ಟಿದ ತಕ್ಷಣ ಕೆಲವರಲ್ಲಿ ಬುದ್ಧಿವಂತಿಕೆ ನ್ಯಾಚುರಲ್ ಇರುತ್ತೆ, ಕೆಲವರು ಅರ್ಧಂಬರ್ಧ ಬುದ್ಧಿವಂತರು, ಮತ್ತೆ ಕೆಲವರು ದಡ್ರು. ಎಷ್ಟು ಓದಿದ್ರು ಅರ್ಥ ಆಗಲ್ಲ, ಎಕ್ಸಾಮ್ ಟೈಮಲ್ಲಿ ಎಲ್ಲ ಮರ್ತೋಗ್ತಾರೆ, ಪಾಠ ಮಾಡ್ತಾ ಇದ್ರೆ ಅರ್ಥನೇ ಆಗಲ್ಲ, ಬರೆಯೋಕ್ಕೂ ಬರಲ್ಲ, ಎಲ್ಲ ಇರುತ್ತೆ. ಹಾಗಾದ್ರೆ ಈ 3 ತರ ಇರ್ತಕ್ಕಂಥವ್ರಿಗೆ ಸಾಮಾನ್ಯ ಜ್ಞಾನ ಬದುಕೋದಕ್ಕೆ ಹಕ್ಕಿಲ್ವಾ? ಎಲ್ರೂ ಬದುಕ್ಬೋದು. ದಡ್ನು ಬದುಕ್ಬೋದು, ಅರ್ಧಂಬರ್ಧ ಬುದ್ಧಿವಂತನೂ ಬದುಕ್ಬೋದು, ಅತಿ ಬುದ್ಧಿವಂತನೂ ಬದುಕ್ಬೋದು. ನಿಮ್ಗೆಲ್ಲ ಗೊತ್ತಿರುತ್ತೆ. PU ನಲ್ಲಿ ಒಳ್ಳೆ ಬುದ್ಧಿವಂತರು, ಮ್ಯಾಥ್ಸ್ ಸೈನ್ಸ್ ಎಲ್ಲ ಬರ್ತಕ್ಕಂಥವ್ರು PCMB ತೆಗೆದುಕೊಳ್ತಾರೆ, BE ಅಂಡ್ ಇಂಜಿನಿಯರ್ಸ್ ಆಗ್ತಾರಲ್ವಾ, ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್ ಆಗ್ತಾರೆ. ಸ್ವಲ್ಪ ಅರ್ಧಂಬರ್ಧ ಇರ್ತಕ್ಕಂಥವ್ರು BSc BCA BCom ಹೋಗ್ತಾರೆ. ಸಾಮಾನ್ಯವಾಗಿ ಅಂದ್ಕೊಳ್ಳೋದು ನಾಲೆಡ್ಜೇ ಇಲ್ಲ, ತುಂಬಾ ದಡ್ರಿದೀವಿ, ನಮ್ಗೇನು ಸರಿಯಾಗಿ ಬರ್ತಾ ಇಲ್ಲ ಅಂತ ಪರಿಸ್ಥಿತಿಯವ್ರು ನಾವೇನ್ ಮಾಡ್ಕೊಳ್ತೀವಿ, ಆರ್ಟ್ಸ್ ಅನ್ನ ಚೂಸ್ ಮಾಡ್ಕೊಳ್ತೀವಿ ಅಂತ ಬೇರೆಯವ್ರು ಹೇಳ್ತಾರೆ. ಒಂದ್ ತಿಳ್ಕೊಳ್ಳಿ, ಆರ್ಟ್ಸ್ ಓದಿರ್ತಕ್ಕಂಥವ್ರು ಅಡ್ಮಿನಿಸ್ಟ್ರೇಟರ್ಸ್ ಆಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು, ಈ ಬುದ್ಧಿವಂತರನ್ನೆಲ್ಲ ಆಳ್ಬೋದಲ್ವಾ? ಖಂಡಿತ. ಸೊ ಬದುಕೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿಶೇಷ ಜ್ಞಾನ ಅಷ್ಟೇ. ಆ ಜ್ಞಾನನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಾ, ಬಿಟ್ಬಿಡ್ಬೇಕಾ? ಇಲ್ಲ, ನಮ್ ದೇಶದಲ್ಲಿ ಕೆಲಸಗಳೇ ಸಿಗಲ್ಲ, ಡಿಗ್ರಿಗಳಿಗೆ ಬೆಲೆ ಇಲ್ಲ, ಗವರ್ಮೆಂಟ್ ಜಾಬ್ ಸಿಗಲ್ಲ, ಪ್ರೈವೇಟೈಸೇಷನ್ ಆಗಿದೆ, ನಾವು ಹಳ್ಳಿಯವರು ಸಿಟಿಯವ್ರ ಜೊತೆ ಕಾಂಪೀಟ್ ಮಾಡಕ್ ಆಗಲ್ಲ, ಈ ತರನೇ ಭಾವನೆ ನಿಮ್ಮಲ್ಲಿ ತುಂಬಿಕೊಂಡಿದ್ರೆ ಮುಂದೆ ಸೆಟ್ಲ್ ಆಗಕ್ಕಾಗುತ್ತಾ? ಖಂಡಿತ ಇಲ್ಲ. ಈಗಾಗಲೇ ಸಾಕಷ್ಟು ಕ್ವಶನ್ಸ್ ಇರ್ಬೋದು ನಿಮ್ಗೆ, ಡಿಗ್ರಿ ಆದ್ಮೇಲೆ ಮುಂದೇನು, ನಾವೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೀವಾ ಇಲ್ವಾ ಅಂತ. ಪಾಸಿಟಿವ್ ಆಗಿ ಇಟ್ಕೊಂಡು ಬದುಕೋದಕ್ಕೆ ಬೇಕಾದಷ್ಟು ದಾರಿಗಳಿರುತ್ತೆ. ಆ ದಾರಿಗಳಲ್ಲಿ ಪ್ರಯತ್ನ ಮಾಡ್ಬೇಕಾದ್ರೆ ಬುದ್ಧಿ ಶಕ್ತಿ ಸ್ವಯಂ ಆಗಿ ಬರ್ಬೇಕಾಗುತ್ತ. ಆ ಭಾವನಾತ್ಮಕ ಪ್ರಕ್ರಿಯೆಗಳು, ಆಸಕ್ತಿಗಳು, ಮೌಲ್ಯಗಳು, ಇವೆಲ್ಲ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವನ್ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳ್ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಮುಖ್ಯವಾದ ಹವ್ಯಾಸ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಇಲ್ದೆ ಬದುಕಕ್ ಆಗ್ತಾ ಇದೆಯಾ? ಡಿಗ್ರಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗೋವಾಗ್ಲೇ ಮೊಬೈಲ್ ಬೇಕು. UEC MS ಕೇಳಿದಿರಲ್ವಾ? ನಿಮ್ ರಿಸಲ್ಟ್ಸ್, ನಿಮ್ ಫೀಸ್ ಎಲ್ಲ ಅದ್ರಲ್ಲೇ ಇರುತ್ತೆ. LMS ಸರ್ ಹೇಳಿದ್ರು ಅದ್ರಲ್ಲಿ ಇರುತ್ತೆ. ಹಾಗಂತ 24 hours ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋ ಹವ್ಯಾಸ ಬೆಳೆಸ್ಕೊಂಡ್ರೆ ನೀವು ಉದ್ಧಾರ ಆಗ್ತೀರಾ? ಖಂಡಿತ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಹೇಳು, ಪರವಾಗಿಲ್ಲ. ಮೊಬೈಲ್ ಅಲ್ಲಿ ಇಡೀ ಪ್ರಪಂಚನೇ ಇರುತ್ತೆ, ಒಳ್ಳೆ ಅಂಶಗಳು ಇರುತ್ತೆ, ಕೆಟ್ಟ ಅಂಶಗಳು ಇರುತ್ತೆ. ಓದೋ ಟೈಮಲ್ಲಿ ನಿಮ್ಮ ಅಕಾಡೆಮಿಕ್ ಸಂಬಂಧಪಟ್ಟಂತೆ ಒಳ್ಳೆ ಡಿಸ್ಟಿಂಕ್ಷನ್ ಬರ್ಬೋದು, ಮುಂದೆ ಫ್ರೀ ಸೀಟ್ ತೆಗೆದುಕೋಬಹುದು, ಆಮೇಲೆ ಏನ್ ಮಾಡ್ಬೇಕು ಅದ್ರ ಬಗ್ಗೆನೇ ನೋಡೋಕ್ಕಾಗುತ್ತಾ? ಬೇರೆ ಎಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ, ಏನ್ ಬೇಡೋ ಅದೆಲ್ಲ ಇರುತ್ತೆ. ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಅಕಾಡೆಮಿಕ್ ಕಡೆ ಗಮನ ಕೊಡ್ಬೇಕಾಗುತ್ತೆ. ನೀವು ನಿಮ್ಮ ಹವ್ಯಾಸನ ಮೊಬೈಲ್ ಅನ್ನು ಯೂಸ್ ಮಾಡ್ಕೋಬಹುದು. ಸಪೋಸ್ ಒಂದು ಎಕ್ಸಾಂಪಲ್, ಸರ್ ಪಾಠ ಮಾಡಿರ್ತಾರೆ ಯಾವುದೋ ಒಂದು ಟಾಪಿಕ್, ಐದರ್ ಇನ್ ಆರ್ಟ್ಸ್, ಇನ್ ಕಾಮರ್ಸ್ ಆರ್ BCA ಆರ್ BSc. ಆ ಟಾಪಿಕ್ ಸಂಬಂಧಪಟ್ಟಂತೆ ನೋಟ್ಸ್ ಇರಲ್ಲ, ಟೆಕ್ಸ್ಟ್ ಬುಕ್ ಇರಲ್ಲ, ಸರಿಯಾಗಿ ನಿಮ್ಗೆ ಅರ್ಥ ಆಗಿರಲ್ಲ. ಆಗೇನ್ ಮಾಡ್ಬೋದು ನೀವು? AI ಯೂಸ್ ಮಾಡ್ಬೋದು, ಚಾಟ್ GPT ಯೂಸ್ ಮಾಡ್ಬೋದು, ಗೂಗಲ್ ಅಲ್ಲಿ ಹೋಗ್ಬೋದು, ಸರ್ಚ್ ಮಾಡ್ಬೋದು, ನೋಟ್ಸ್ ಬರ್ಕೋಬಹುದು. ಒಳ್ಳೆ ಹವ್ಯಾಸ. ಅದನ್ನ ಬಿಟ್ಬಿಟ್ಟು ರೀಲ್ಸ್ ನೋಡೋದು, ಇನ್ನೊಂದು ನೋಡೋದು, ಮತ್ತೊಂದು ನೋಡೋದು, ಮಾಡೋದು, ಈ ಟೈಮಲ್ಲಿ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ಅದು ಮುಂದೆ ಒಳ್ಳೇದಾಗುತ್ತಾ ಅಥವಾ ಟೈಮ್ ವೇಸ್ಟ್ ಆಗಿರುತ್ತಾ? ನೀವೇ ಯೋಚನೆ ಮಾಡ್ಬೋದು. ಸೊ ಒಳ್ಳೆ ಹವ್ಯಾಸ ಬೆಳೆಸ್ಕೋಬೇಕು, ಮೊಬೈಲ್ ಅನ್ನ ಯೂಸ್ ಮಾಡ್ಕೋಬೇಕು, ಅದರ ದಾಸರಾಗಬಾರ್ದು ನೀವು. ಈಗ ಇಷ್ಟೊತ್ತು ಜನರಲ್ ಆಗಿ ಹೇಳಿದ್ದೀನಿ. ಕೆಲವರು ಏನಪ್ಪಾ ಇದು ಏನೇನೋ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಇದೆಲ್ಲ ಇದೆಯಾ, ನಮಗ್ ಬೇಕಾಗಿತ್ತ ಅಂತ ಅನ್ಸ್ಬಿಟ್ಟಿರ್ಬೋದು. ಈಗ ಹೇಳ್ತೀನಿ, ಒಂದು 10 minutes ನಿಜವಾದ ವ್ಯಕ್ತಿತ್ವ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 50 ಅಂಶಗಳನ್ನ ಕ್ರೋಢೀಕರಣ ಮಾಡಿ ಬರೀ 8 ಪಾಯಿಂಟ್ಸ್ ಗಿಳಿಸಿದೀನಿ. 8 ಹೆಡ್ಲೈನ್ಸ್. ಆ 8ರಲ್ಲಿ ಅಟ್ಲೀಸ್ಟ್ 1 ಪಾಯಿಂಟ್ ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನಿಮ್ಮ ಪರ್ಸನಾಲಿಟಿ ಅಟ್ರಾಕ್ಟಿವ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ.
ಯಾವ್ದ್ಯಾವ್ದು ಅಂತ. ನಂಬರ್ 1, ಅಕ್ಸೆಪ್ಟ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಗೌರವಿಸಿ, ನಿಮ್ಮನ್ನ ನೀವು ಪ್ರೀತಿಸಿ. ನಾನು ಆಗ್ಲೇ ಹೇಳ್ದೆ, ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ ಅಂತ. 800 ಕೋಟಿ ಜನನು ಒಂದೇ ಸರಿಯಾಗಿಲ್ಲ. ನಮ್ಮನ್ನ ಇನ್ನೊಬ್ರು ಇಷ್ಟಪಡ್ಬೇಕು ಅಂತ ಭಾವಿಸಿದ್ರೆ ಫಸ್ಟ್ ನಾವು ನಮ್ಮನ್ನ ಇಷ್ಟಪಡ್ಬೇಕು. ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸುಂದರವಾಗಿಲ್ಲ, ಎಲ್ಲರ ಬಣ್ಣ ಗೌರವಯುತವಾಗಿಲ್ಲ, ಎಲ್ಲರ ಹೈಟ್ ಒಂದೇ ಸರಿಯಾಗಿಲ್ಲ, ಬುದ್ಧಿಶಕ್ತಿ ಒಂದೇ ರೀತಿನಲ್ಲಿ ಇಲ್ಲ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಹೇಗಿದ್ರು ಸರಿ, ನಾವು ಚೆನ್ನಾಗಿದ್ದೀವಿ, ಮನುಷ್ಯರಾಗ್ಬಿಟ್ಟಿದ್ದೀವಿ. ಪುಣ್ಯ, ಪ್ರಾಣಿ ಆಗಿಲ್ಲ ನಾವು. ದೇವರು ನಮ್ಮನ್ನ ಸೃಷ್ಟಿ ಮಾಡಿದಾನೆ. ನಾವು ಬೇರೆಯವರಿಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ನಾನು ನೋಡಕ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ, ನೀವೇ ಸ್ಪೆಷಲ್. ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ, ಅದು ಡಿಫ್ರೆಂಟ್ ವಾಯ್ಸ್. ನಿಮ್ ಕಣ್ ಚೆನ್ನಾಗಿಲ್ಲ ಅನ್ಕೋಬೇಡಿ, ಅದು ಚೆನ್ನಾಗಿದೆ. ನಿಮ್ ಹೇರ್ ಸ್ಟೈಲ್ ಹೇಗಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅರ್ಥ ಆಗಿದೆಯಲ್ಲ? ಫಸ್ಟ್ ಯಾರನ್ನ ಪ್ರೀತಿಸ್ಬೇಕು ನೀವು, ಇನ್ನೊಬ್ಬರನ್ನಲ್ಲ. ನಿಮ್ಮನ್ನ ನೀವು ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ. ನಿಮ್ ಬ್ಯಾಕ್ ಗ್ರೌಂಡ್ ಹೇಗಿರುತ್ತೋ, ಮನೆಯಲ್ಲಿ ಬಡತನ ಇರ್ಬೋದು, ಅಥವಾ ಅಫಿಷಿಯಲ್ಸ್ ಮನೆಯಿಂದ ಬಂದಿರ್ಬೋದು, ಕೋಟ್ಯಾಧೀಶ್ವರ ಮನೆಯಿಂದ ಬಂದಿರ್ಬೋದು, ನಿರ್ಗತಿಕರಾಗಿರ್ಬೋದು, ಬ್ಯಾಕ್ ಗ್ರೌಂಡ್ ಹೇಗೆ ಇರ್ಬೋದು, ಇದೀರಾ, ಹುಟ್ಟಿದೀರಾ. ಫಸ್ಟ್ ಯಾರನ್ನ ಪ್ರೀತಿಸ್ಬೇಕಂದ್ರೆ ಇನ್ನೊಬ್ಬರನ್ನಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು. ನಾನ್ ಚೆನ್ನಾಗಿದ್ದೀನಿ, ಓಕೆ, ನಾನ್ ಚೆನ್ನಾಗಿದ್ದೀನಿ, ನನ್ನನ್ನು ಇಷ್ಟಪಡ್ತೀನಿ, ನನ್ನನ್ನು ಗೌರವಿಸ್ತೀನಿ ಅಂದ್ರೆ ಪ್ರಪಂಚ ಆಮೇಲೆ ನಿಮ್ಮನ್ನ ನೋಡುತ್ತೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ವಯಸ್ಸಲ್ಲಿ ಕೀಳರಿಮೆ ಇರುತ್ತಲ್ವಾ? ನಾನ್ ಚೆನ್ನಾಗಿಲ್ವೇನೋ, ನನ್ ಡ್ರೆಸ್ ಚೆನ್ನಾಗಿಲ್ವೇನೋ, ನನ್ನ ವಾಕಿಂಗ್ ಸ್ಟೈಲ್ ಚೆನ್ನಾಗಿಲ್ವೇನೋ, ನನ್ನನ್ನು ಎಲ್ರೂ ಹೇಟ್ ಮಾಡ್ಬೋದೇನೋ ಅನ್ನೋ ಕ್ವಶನ್ ಮಾರ್ಕ್ ಇರುತ್ತೆ. ಮನಸ್ಸಿಂದ ತೆಗ್ದಾಕ್ಬಿಡಿ. ನೀವು ಹೇಗಿದ್ರೂ ಚೆನ್ನಾಗಿದ್ದೀರಾ, ನಿಮ್ ವಾಯ್ಸ್ ಚೆನ್ನಾಗಿದೆ, ನಿಮ್ಮನ್ನ ಸ್ಪೆಷಲ್ ಆಗಿ ಗಾಡ್ ಕ್ರಿಯೇಟ್ ಮಾಡಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಮನೆಯಲ್ಲಿ ಅನ್ಕೋಬೇಕು, ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನಾನು, ಯಾರಿಗೇನು ನಾನು ಕಡಿಮೆ ಇಲ್ಲ, ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಈ ತರ ತಿಳ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಧೈರ್ಯವಾಗಿ ಬರ್ತೀರಾ, ಎದೆ ಉಬ್ಬಿಸಿ ಬರ್ತೀರಾ. ಸೊ ಫಸ್ಟ್ ಪಾಯಿಂಟ್ ಏನ್ ತಿಳ್ಕೊಳ್ತೀರಾ ನೀವು ಯಾರಿಗೇನು ಕಡಿಮೆ ಇಲ್ಲ. ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿ, ಆಮೇಲೆ ಬೇರೆಯವ್ರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಖಂಡಿತ ಫಸ್ಟ್ ಪಾಯಿಂಟ್ ಮುಗ್ದಿದೆ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಆಲ್ವೇಸ್ ಕೀಪ್ ಪಾಸಿಟಿವ್ ಔಟ್ಲುಕ್. ಸಕಾರಾತ್ಮಕ ಗುಣವನ್ನ ಹೊಂದಿರಿ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಔಟ್ಲುಕ್ ಕೇಳಿರ್ತೀರಲ್ವಾ? ಒಬ್ಬ ನೋಡಿದ ತಕ್ಷಣ ಪಾಸಿಟಿವ್ ನೆಗೆಟಿವ್ ಏನೇ ವಿಷಯ ತೆಗೆದುಕೊಂಡ್ರು, ಇದು ಸರಿ ಇಲ್ಲ, ಡಿಗ್ರಿ ಸರಿ ಇಲ್ಲ, ಕಾಲೇಜ್ ಸರಿ ಇಲ್ಲ, ಲೆಕ್ಚರರ್ ಸರಿ ಇಲ್ಲ, ಬೇರೆಯವ್ರು ಸರಿ ಇಲ್ಲ, ಎಲ್ಲ ಅದೇ ತರ ಥಿಂಕ್ ಮಾಡೋದು ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ಕಾಲೇಜ್ ಚೆನ್ನಾಗಿದೆ, ಒಳ್ಳೆ ಫ್ಯಾಕಲ್ಟಿ ಇದೆ, ಎಲ್ಲ ವ್ಯವಸ್ಥೆ ಇದೆ, ಮುಂದೆ ನನ್ಗೆ ಒಳ್ಳೆ ಭವಿಷ್ಯ ಇದೆ. ನಾವು ಅನ್ಕೊಂಡಂತಾನೆ ಕೆಲವು ಸಾರಿ ಆಗಲ್ಲ, ಕೆಲವು ಸಾರಿ ಫೇಲ್ಯೂರ್ಸ್ ಆಗ್ಬಹುದು, ಆದ್ರೆ ಅದನ್ನೆಲ್ಲ ಒಪ್ಕೋಬೇಕಾಗುತ್ತೆ. ಎಲ್ಲದ್ರಲ್ಲೂ ಒಳ್ಳೇದಿದೆ. ಇವತ್ತು ಕೂತ್ಕೊಂಡಿರೋದೆಲ್ಲೂ ನೆಗೆಟಿವ್ ಅಲ್ಲ, ಏನೋ ಕಲಿಯೋಕ್ ಬಂದಿದ್ದೀವಿ, ಒಳ್ಳೇದಾಗುತ್ತೆ. ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ, ನಾನು ಕಾಟಾಚಾರಕ್ಕೆ ಅಲ್ಲಿಂದ ಬಂದಿಲ್ಲ. ಸೊ ಏನಾದ್ರೂ ಒಂದು ಒಳ್ಳೆ ಅಂಶನ ಕಲಿಯೋಣ ಅಂತ ಪಾಸಿಟಿವ್ ಆಗಿ ಕೂತ್ಕೊಳ್ಳೋದು. ಸೊ ಪಾಸಿಟಿವ್ ಆಗಿರ್ಬೇಕಾ, ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಕಾ? ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಎಲ್ಲರಲ್ಲೂ ತಪ್ಪನ್ನ ಹುಡ್ಕೋಕ್ ಹೋಗ್ಬಾರ್ದು. ಒಳ್ಳೆ ಗುಣಗಳು ಇರುತ್ತೆ, ಕೆಟ್ಟ ಗುಣಗಳು ಇರುತ್ತೆ. ಸೊ ನಾವೇನನ್ನ ನೋಡ್ಬೇಕು, ಒಳ್ಳೆದನ್ನೇ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಎಲ್ಲದ್ರಲ್ಲೂ BA ನಲ್ಲೂ ಮುಂದೆ ಆಪರ್ಚುನಿಟಿ, BCA, BCom, BSc, BE, MBBA ಪ್ರತಿಯೊಂದು ಅಷ್ಟೇ. ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿ ಬದುಕೋಬಹುದು. ಮನುಷ್ಯರಾಗಿ ಹುಟ್ಟಿದೀವಿ, ಲೈಫನ್ನ ಎಂಜಾಯ್ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಎಲ್ಲ ಕಡೆ ಸಂತೋಷ ಇದೆ ಅಂತ ಅನ್ಕೋಬೇಕು. ಸೊ ಫಸ್ಟ್ ನಮ್ಮ ಮನಸ್ಸಲ್ಲಿ ಏನನ್ನ ತೆಗೆದು ಬಿಸಾಕ್ಬೇಕು, ಧನಾತ್ಮಕ ಚಿಂತನೆ. ಕನ್ನಡ ಪದ ಅರ್ಥ ಆಗಲ್ಲ, ನೆಗೆಟಿವ್ ಥಾಟ್ಸ್ ಅನ್ನ ತೆಗ್ದಾಕ್ಬಿಡಿ, ಪಾಸಿಟಿವ್ ಆಗಿರಿ. ಈಗ ಯಾವ ತರ ಆದ್ರೂ ಇರ್ಬೋದು, ಮುಂದೆ ನಾನು ನಿಮ್ ತರ ನಿಮ್ಗಿಂತ ಕನಿಷ್ಠ ಮಟ್ಟದಲ್ಲಿದೆ ಇಲ್ಲೇ ಓದೋವಾಗ, ಆದ್ರೆ ಇವತ್ತು ನಾನು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲ ಒಳ್ಳೇದಾಗುತ್ತೆ. ನಿಮ್ ಮನ್ಸಲ್ಲಿ ಎಂತ ಚಿಂತನೆ ಇರಬೇಕು, ಪಾಸಿಟಿವ್ ಇರಬೇಕು, ನೆಗೆಟಿವ್ ಬೇಡ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅಚ್ಚ ಕನ್ನಡದಲ್ಲಿ ನಕಾರಾತ್ಮಕ ಧೋರಣೆ ಬೇಡ, ಸಕಾರಾತ್ಮಕ ಧೋರಣೆ ಇರ್ಬೇಕು. ನಮ್ ಚಿಕ್ಕಬಳ್ಳಾಪುರ ಯಾರಿಗೇನು ಕಡಿಮೆ ಇಲ್ಲ, ನಾವೆಲ್ಲ ಒಳ್ಳೆಯವರು, ಒಳ್ಳೆ ಕಾಲೇಜ್, ಲೈಫ್ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಯಾವಾಗಲೂ ಹೊಸ ವಿಷಯಗಳನ್ನ ಕಲಿಯಲು ಉತ್ಸುಕರಾಗಿರಿ. ಆಲ್ವೇಸ್ ಬಿ ಕ್ಯೂರಿಯಸ್ ಟು ಲರ್ನ್ ನ್ಯೂ ಥಿಂಗ್ಸ್. ಹೊಸ ಹೊಸ ವಿಷಯಗಳು ಕಲಿಬೇಕಲ್ವಾ? ಹೊಸ ವಿಷಯ ಕಲಿಯೋದಕ್ಕೆ ವಯಸ್ಸೇನಾದ್ರೂ ಮಿತಿ ಇದೆಯಾ? ಇಲ್ಲ. ಹೊಸ ಹೊಸ ವಿಷಯಗಳನ್ನ ಕಲಿಯಕ್ ತಯಾರಾಗಿರ್ಬೇಕು ನೀವು.
ರೀಲ್ಸ್ ಅಂತ ಹೇಳಿದೆ ನಾನು ಆಗ್ಲೇ. ಯಾರೋ ರೀಲ್ಸ್ ಮಾಡೋದನ್ನ ನೋಡ್ಕೊಂಡಿರೋದಲ್ಲ, ನೀವೇ ಯಾಕೆ ಟ್ರೈ ಮಾಡಬಾರ್ದು? ಖಂಡಿತ ಮಾಡ್ಬೋದು. ಬರೀ ರೀಲ್ಸ್ ಅಷ್ಟೇ ಅಲ್ಲ, ಮತ್ತೆ ಚೆನ್ನಾಗಿ ಮಾತಾಡೋಕಲ್ಲ, ನಿಂತ್ಕೊಂಡು ಮಾತಾಡ್ಬೋದು. ಲೆಕ್ಚರರ್ ಆಗ್ಬೇಕಂತ ಇರ್ತಕ್ಕಂಥವ್ರು, ಮತ್ತೆ ಆರ್ಟ್ ಇರ್ಬೋದು, ಪ್ರತಿಯೊಂದು ಹೊಸ ವಿಷಯಗಳನ್ನ ಟ್ರೈ ಮಾಡಿ. ಹೌದು, ಎಲ್ಲರೂ ಟ್ರೈ ಮಾಡ್ಬಿಡ್ತಾರೆ ಹೊಸ ಹೊಸ ವಿಷಯಗಳು, ಎಕ್ಸ್ಪೆರಿಮೆಂಟ್ಸ್. ಬೇರೆ ರೂಟಲ್ಲಿ ಅಲ್ಲ, ನಿಮ್ಗೆ ಯೂಸ್ ಆಗೋ ತರ, ನಿಮ್ ಭವಿಷ್ಯದಲ್ಲಿ ಅನುಕೂಲ ಆಗೋ ತರ ಏನಾದ್ರೂ ಹೊಸತನವನ್ನ ಕಲಿಯೋದಕ್ಕೆ ತುಡಿತಾ ಇರ್ಬೇಕಾ ಬೇಡವಾ? ಸೇ ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ನಾಲೆಡ್ಜ್ ಹೇಳ್ತಾರೆ. ಹಳ್ಳಿ ಮಕ್ಕಳಿಗೆ ಕಂಪನಿಗಳಲ್ಲಿ ಕೆಲಸ ಸಿಗಲ್ಲ, ಇಂಗ್ಲಿಷ್ ನಾಲೆಡ್ಜ್ ಇಲ್ಲ, ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂತ. ಇಲ್ಲ ಅಂದ್ಕೊಂಡಿರ್ಬೇಕಾ? ಕಲಿಯಕ್ ಟ್ರೈ ಮಾಡ್ಬೇಕಾ? ಕಲಿಯಕ್ ಟ್ರೈ ಮಾಡ್ಬೇಕು. ಯಾವ್ದು ದೊಡ್ಡದಲ್ಲ. ನಿಮ್ಮ ಮೊಬೈಲ್ ಕೊಟ್ಬಿಟ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಕಂಪ್ಯೂಟರ್ ಕೊಟ್ಬಿಟ್ರೆ ಅದನ್ನು ಕೂಡ ಕಂಪ್ಲೀಟ್. ಮನ್ಸಿರ್ಬೇಕಷ್ಟೇ, ಹೊಸದನ್ನ ಕಲಿಬೇಕು, ನಾನು ಹೊಸದೇನಾದ್ರೂ ಮಾಡ್ಬೇಕು. ನನ್ಗಾಗಲ್ಲ ಇದು, ಬೇರೆಯವ್ರಿಗಾಗುತ್ತೆ ಅಂತ ಅನ್ಕೊಂಡ್ರೆ ನೀವು ಬದಲಾಗ್ಬೇಕಾ? ಎಸ್, ನಿಮ್ಗೆಲ್ಲ ಗೊತ್ತಿದೆ. ತಾಳಕ್ಕೆ ತಕ್ಕಂತೆ ಕುಣಿಯಬೇಕು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಪರಿಸ್ಥಿತಿಗೆ ತಕ್ಕಂತೆ ಅಡ್ಜಸ್ಟ್ ಆಗಿ ಹೋಗ್ಲೇಬೇಕಾಗುತ್ತೆ. ಸೊ ಹೊಸದನ್ನ ಕಲಿಯೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಖಂಡಿತ ಹೆಚ್ಚಾಗುತ್ತೆ. ಈಗ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ 21 ವರ್ಷಕ್ಕೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಇಲ್ಲಿ ಬಂದಾಗ 2 ನಿಮಿಷ ನಾನು ಮಾತಾಡ್ಲಿಲ್ಲ. ಇದೇ ತರ ಸ್ಟೂಡೆಂಟ್ಸ್ ಸೆಕೆ ಬಂತು, ಓಡಿಸ್ಬಿಟ್ರು, ಆಗಲ್ಲ, ಯು ಆರ್ ಅನ್ಫಿಟ್ ಅಂತ. ಅದೇ ತರ ಇದ್ದಿದ್ರೆ ನಾನು ಇವತ್ತು ಸುಮಾರು ಕಾಲೇಜಿಗೆ ಹೋಗಕ್ಕಾಗ್ತಾ ಇತ್ತಾ? ಖಂಡಿತ ಇಲ್ಲ. ಮಾತಾಡ್ತಾ ಇದ್ದೀನಿ. ಸೊ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ನೀವು ಟ್ರೈ ಮಾಡ್ಬೇಕು. ಈ ವಿಷಯದಲ್ಲಿ ನಮ್ಮ ಇಂಗ್ಲಿಷ್ ಸರ್ ವಿಡಿಯೋಸ್ ಮಾಡ್ತಾರೆ. ಟೆಕ್ನಿಕಲಿ ಎಲ್ಲ ಎಡಿಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಮಾಡ್ತಾರೆ, ಎಕ್ಸ್ಪರ್ಟ್ ಅದರಲ್ಲಿ. ಅವ್ರ ಕೆಲಸ ಇಂಗ್ಲಿಷ್ ಟೀಚ್ ಮಾಡೋದು, ಹವ್ಯಾಸ ವಿಡಿಯೋಸ್ ರೆಕಾರ್ಡಿಂಗ್, ಎಡಿಟಿಂಗ್, ವಿಡಿಯೋ ಮಾಡಿ ಬಿಡ್ತಕ್ಕಂಥದ್ದು. ಪ್ರತಿಯೊಂದು ಅಷ್ಟೇ. ಏನೇ ಹೊಸ ವಿಷಯ ಇದ್ದಾಗ ಕಲಿಯೋ ಮನಸ್ಥಿತಿ ನಿಮ್ಮಲ್ಲಿದ್ರೆ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಹೆಚ್ಚಾಗುತ್ತೆ. ಇಲ್ದೆ ಹೋದ್ರೆ ಖಂಡಿತ ಇಲ್ಲ, ಹೆಚ್ಚಾಗೋಕ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಬಹಳ ಇಂಪಾರ್ಟೆಂಟ್ ವಿಷಯ, ಪ್ರಾಕ್ಟೀಸ್ ಗುಡ್ ಎಟಿಕ್ವೆಟ್ ಅಂಡ್ ಗುಡ್ ಮ್ಯಾನರ್ಸ್. ಶಿಷ್ಟಾಚಾರ ಪಾಲನೆ ಮತ್ತೆ ಒಳ್ಳೆ ಸ್ವಭಾವ. ಕ್ವಶನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಲೆಕ್ಚರರ್ ಬರ್ತಾರೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ. 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಯ್ತು, ಕ್ಲಾಸಲ್ಲಿ ಕೂತಿದ್ದೀರಾ. ಲೆಕ್ಚರರ್ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ನಿಮ್ಮನ್ನು ನೋಡ್ತಾರೆ. ಅವ್ರ ಮನ್ಸಲ್ಲಿ ಏನನ್ಸುತ್ತೆ? ಅವ್ರು ಬಂದ ತಕ್ಷಣ ಕಡ್ಡಾಯವಾಗಿ ನೀವು ನಿಂತ್ಕೊಳ್ತೀರಾ? ನಿಮ್ ಮುಖದ ಮೇಲೆ ಸ್ಮೈಲ್ ಇರುತ್ತಾ? ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇರುತ್ತಾ? ಸುಮ್ನೆ ಕಾಟಾಚಾರಕ್ಕೆ ಎಲ್ಲೋ ನೋಡ್ಕೊಂಡು ನಿದ್ದೆ ಮಾಡೋ ತರ ಏನೋ ನೋಡ್ಕೊಂಡು ಕೂತಿದ್ರೆ ಎಂಟರ್ ಆಗಿರೋ ಲೆಕ್ಚರರ್ಗೆ ಏನ್ ಅನ್ಸುತ್ತೆ? ಓ, ನಮ್ ಸ್ಟೂಡೆಂಟ್ಸ್ ಮನಸ್ಥಿತಿನೇ ಹೇಗಿದೆ, ಕೇಳೋಕ್ ಇಷ್ಟಾನೇ ಇಲ್ಲ, ಆಸಕ್ತಿ ಇಲ್ಲ ಅಂತ ಅನ್ಸ್ಬಿಡತ್ತೆ. ಸರ್ ಬಂದ್ಕೊಳ್ಳೆ ಆಕ್ಟಿವ್ ಆಗಿ ಎದ್ದು ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಸರ್, ವಿ ಆರ್ ರೆಡಿ ಮನ್ಸಲ್ಲಿ ನಗ್ನಗ್ತಾ ಇದ್ರೆ ಇನ್ನಷ್ಟು ವಿಷಯಗಳನ್ನ ಹೇಳ್ತಾರೆ. ಆಮೇಲೆ ಕ್ಲಾಸಲ್ಲಿ ಸರ್ ಎಂಟರ್ ಆಗ್ಬಿಟ್ರು, ಯಾರೊಬ್ಬ ಬರ್ತಾನೆ, ಡೈರೆಕ್ಟ್ ಆಗಿ ಗುಳಿ ನುಗ್ಬಿಡ್ಬೇಕಾ? ಇಲ್ಲ 1 ಸೆಕೆಂಡ್ ನಿಂತ್ಕೊಂಡು ಮೂವ್ ಆಗ್ಬೇಕಾ? ಇಲ್ಲ ಕೇಳ್ಬೇಕಾ? ಕೇಳೋದ್ ಬೇಡ, ಜಸ್ಟ್ ನಿಂತ್ಕೊಂಡು ಸರ್ ಹೇಳ್ತಾರೆ, ಒಳಗಡೆ ಕೂತ್ಕೋಬೇಕು. ಹೌದು ತಾನೆ? ಸಣ್ಣ ಸಣ್ಣ ವಿಷಯ. ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಬಸ್ ಬರುತ್ತೆ, ವಯಸ್ಸಾಗಿರೋರು ಇರ್ತಾರೆ, ಮಕ್ಳು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಕೈಲಾಗ್ದವ್ರು ಇರ್ತಾರೆ. ಬಸ್ ಬಂದಿದ ತಕ್ಷಣ ನುಗ್ಬೇಕಾ? ಹಿರಿಯರಿಗೆ, ಕೈಲಾಗ್ದವ್ರಿಗೆ ಫಸ್ಟ್ ಹತ್ತೋದಕ್ ಬಿಡ್ಬೇಕಾ? ಏನಿಲ್ಲ ಸರ್, ಸೀಟೇ ಸಿಗಲ್ಲ, ಫಸ್ಟ್ ಕಿಟಕಿಯಿಂದಾದ್ರೂ ನುಗ್ಬೋದು, ಮೇಲಿಂದಾದ್ರೂ ಹೋಗ್ಬೋದು. ದಟ್ ಈಸ್ ನಾಟ್ ಪರ್ಸನಾಲಿಟಿ. ಏನ್ ಮಾಡ್ಬೇಕು? ಬಿಡ್ಬೇಕು, ಅವಕಾಶ ಕೊಡ್ಬೇಕು. ತೀರಾ ವಯಸ್ಸಾಗಿರೋರಿಗೆ ಸ್ವಲ್ಪ ಸೀಟ್ ಬಿಟ್ಕೊಡ್ಬೇಕು. ಹೌದು ತಾನೆ? ನಿಮ್ ಮನೆಯಲ್ಲಿ ನಿಮ್ ಪೇರೆಂಟ್ಸ್ಗೆ ಡೈರೆಕ್ಟ್ ಆಗಿ ನಿಂತ್ಕೊಂಡು ಎದುರುತ್ರ ಕೊಡ್ಬೇಕಾ? ತಗ್ಗಿ ಬಗ್ಗಿ ನಡಿಬೇಕಾ? ಈಗಿನ ಕಾಲದಲ್ಲಿ ತಂದೆ ದೇವರಿಗೆ ಸಮಾನ, ತಾಯಿ ದೇವರಿಗೆ ಸಮಾನ. ಅವ್ರ ಹತ್ರ ಮರ್ಯಾದೆಯಿಂದ ನಡ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಫಸ್ಟ್ ಹೆಚ್ಚಾಗುತ್ತೆ. ದೊಡ್ಡವ್ರ ಹತ್ರ ಯಾವ ತರ ಇರ್ಬೇಕು, ನಮ್ಮ ವಯಸ್ಕರ ಹತ್ರ ಯಾವ ತರ ಇರ್ಬೇಕು, ಪ್ರತಿಯೊಂದ್ರಲ್ಲೂ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಶಿಷ್ಟಾಚಾರ ಅಂತ ಕರೀತಾರೆ ಅದನ್ನ, ಪ್ರೋಟೋಕಾಲ್. ಅರ್ಥ ಆಗಿದೆಯಲ್ಲ? ನಾವು ಯಾವ ತರ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಹೆಚ್ಚಾಗುತ್ತೆ. ಸುಮಾರು ಜನ ಸ್ಟೂಡೆಂಟ್ಸ್ ಈ ವಯಸ್ಸಲ್ಲಿ ಅನ್ಕೊಳ್ತಾರೆ, ನಾನು ವಿಲನ್ ತರ, ನಾನೇ ಹೀರೋ ತರ, ನಾನ್ ಹೇಗಿರ್ಬೇಕಂದ್ರೆ ನನ್ನ ನೋಡಿದ್ರೆ ಎಲ್ಲರೂ ಹೆದರ್ಕೋಬೇಕು, ನಾನ್ ಹೇಳಿದ ಕ್ವಾಲಿಟೀಸ್ ಅಂದ್ರೆ ಏನು ಅವ್ನು ಹೇಳ್ಕೊಟ್ಟೆ. ಸೊ ಶಿಷ್ಟಾಚಾರ ಪಾಲನೆ ಸ್ವಲ್ಪ ಹೇಳ್ತಾ ಇದ್ದೀನಿ ನಿಮ್ಗೆ. ದೊಡ್ಡವ್ರ ಮುಂದೆ ಹೇಗಿರ್ಬೇಕು, ಗುರಿ ಹಿರಿಯರ ಮುಂದೆ ಹೇಗಿರ್ಬೇಕು, ನಮ್ಮ ವಯಸ್ಕರ ಜೊತೆ ಹೇಗಿರ್ಬೇಕು, ಅದೆಲ್ಲ ಬೇರೆಯವ್ರು ಕಲ್ಸ್ಕೊಡ್ಬೇಕಾ? ಸ್ವಯಂ ಬರ್ಬೇಕಾ? ವ್ಯಕ್ತಿತ್ವ ಹೆಚ್ಚಾಗಿರ್ತಕ್ಕಂಥವನು, ಒಳ್ಳೆ ಗುಣಗಳು ಮನ್ಸಲ್ಲೇ ಬಂದ್ಬಿಟ್ಟಿರುತ್ತೆ. ಇಲ್ದೆ ಹೋದ್ರೆ ಏನ್ ಹೇಳಿದ್ರು ಅಷ್ಟೇನೆ.
ಸೊ ಶಿಷ್ಟಾಚಾರ ಪಾಲನೆ ಮಾಡ್ಬೇಕಾಗುತ್ತೆ. ವ್ಯಕ್ತಿತ್ವ ಹೆಚ್ಚಾಗೋದ್ರಲ್ಲಿ ಇದು ಒಂದು ಪ್ರಮುಖ ಅಂಶ. ವೆರಿ ಇಂಪಾರ್ಟೆಂಟ್ ಥಿಂಗ್, ಫೇಸ್ ಅಲ್ಲಿ ಸ್ಮೈಲಿಂಗ್ ಇರ್ಬೇಕಾ ಇಲ್ಲ ಮುಖ ಗಂಟಿಟ್ಕೊಂಡಿರ್ಬೇಕಾ? ಸ್ಮೈಲಿ ಫೇಸ್ ಇರ್ಬೇಕಲ್ಲ. ಹಾಗಂತ ಸುಮ್ನೆ ನಗ್ತಾ ಇದ್ರೆ ಹುಚ್ಚ ಅಂದ್ಬಿಡ್ತಾರೆ. ನಿಮ್ಮನ್ನ ನೋಡಿದ ತಕ್ಷಣ ನಿಮ್ ಮುಖದಲ್ಲಿ ಒಂದು ಮಂದಹಾಸ ಇರ್ಬೇಕು, ಮುಗುಳು ನಗೆ ಅಂತ ಕರೀತಾರೆ. ನಾಟಕೀಯ ಅಲ್ಲ, ನೋಡಿದ ತಕ್ಷಣ ನಿಮ್ಮನ್ನ ಮಾತಾಡ್ಬೇಕು ಅನಿಸ್ಬೇಕು, ಪರವಾಗಿಲ್ಲ ಅಂತ ಅನಿಸ್ಬೇಕು, ಹೌದಲ್ವಾ? ಈಗ ನೋಡಿ, ನಿಮ್ ಸ್ಮೈಲಿ ಫೇಸಸ್ ನೋಡ್ತಾ ಇದ್ರೆ ಆಕ್ಟಿವ್ ಆಗಿದ್ದೀರಾ, ಏನೋ ಕೇಳಿಸ್ಕೊಳ್ತಾ ಇದ್ದೀರಾ, ನಿಮ್ ಪರ್ಸನಾಲಿಟಿ ಹೆಚ್ಚಿಸ್ಕೋಬೇಕಂತ ಇದ್ದೀರಾ. ಕೆಲವರು ಇರ್ತಾರೆ, ಇಡೀ ನಂದಿ ಬೆಟ್ಟನೆ ತಲೆ ಮೇಲೆ ಇದ್ದಂಗೆ ದುರ್ಗುಟ್ಕೊಂಡ್ ನೋಡೋದು, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಬೇಕಾ? ಇಲ್ಲ. ಫಸ್ಟ್ ಆಫ್ ಆಲ್ ಯಾರಾದ್ರೂ ಬಂದಾಗ ತಕ್ಷಣ ಸ್ಮೈಲಿ ಫೇಸ್, ವಿಕಾರವಾಗಿ ನಗೋದಲ್ಲ, ಗಹಗಹಿಸಿ ನಗೋದಲ್ಲ, ಜಸ್ಟ್ ಸಿಂಪಲ್ ಸ್ಮೈಲ್. ಸ್ಮೈಲ್ ಬಂದ ತಕ್ಷಣ ಏನಂತಾರೆ, ನೋಡಿದ ತಕ್ಷಣ ಪರವಾಗಿಲ್ಲ, ನೈಸ್ ಫೆಲೋ, ಮಾತಾಡೋಣ ಅಂತ ಅನ್ಸುತ್ತೆ, ಮುಗುಳು ನಗೆ. ಮತ್ತೆ ಐ ಕಾಂಟ್ಯಾಕ್ಟ್ ಅಂತ ಇನ್ನೊಂದು ಪಾಯಿಂಟ್ ಇದೆ. ಏನ್ ಐ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ, ಈಗ ನಾನು ನಿಮ್ಮನ್ನ ನೋಡ್ಕೊಂಡು ಪಾಠ ಹೇಳ್ತಾ ಇದ್ದೀನಲ್ವಾ, ನಾನೇನಾದ್ರೂ ಆ ಗೋಡೆನೋ ಎಲ್ಲೋ ನೋಡ್ಕೊಂಡು ಹೇಳ್ತಾ ಇದ್ರೆ ನೀವು ನನ್ನ ಮಾತು ಕೇಳಿಸ್ಕೊಳ್ತೀರಾ? ಖಂಡಿತ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೋಡ್ಬೇಕು. ನಿಮ್ಗೆ ಯಾರಾದ್ರೂ ಬಂದಾಗ ನಿಮ್ ಮುಂದೆ ನಿಮ್ ಸರ್ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಶೇಕ್ ಹ್ಯಾಂಡ್ ಕೊಟ್ಟಾಗ ಡೈರೆಕ್ಟ್ ಎಲ್ಲಿ ನೋಡ್ಬೇಕು ಅವರನ್ನ? ಐ ಟು ಐ ಕಾಂಟ್ಯಾಕ್ಟ್ ಇರ್ಬೇಕು, ಎಲ್ಲೆಲ್ಲೋ ನೋಡೋಂಗಿಲ್ಲ. ಕರೆಕ್ಟ್ ಆಗಿ ಮುಖ ನೋಡ್ಬೇಕು, ಮಾತಾಡ್ಬೇಕು, ಏನೇ ತಪ್ಪು ಭಾವನೆ ಬರೋದಿಲ್ಲ. ನಿಮ್ ಮುಖದಲ್ಲಿ ಒಂದ್ ಸಣ್ಣ ನಗು ಇರ್ಬೇಕು. ಈ ಸಣ್ಣ ನಗುನ ಮುಖದಲ್ಲಿ ಬರ್ಸ್ಕೊಂಡ್ರೆ ವ್ಯಕ್ತಿತ್ವ ಹೆಚ್ಚಾಗುತ್ತೆ ಅನ್ನೋದು ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಬಟ್ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಇನ್ ಮುಂದೆ ಏನ್ ಮಾಡ್ಬೋದು? ಮುಖದಲ್ಲಿ ಸ್ಮೈಲ್ ಇರ್ಲಿ, ಅಟ್ರಾಕ್ಟಿವ್. ಅನ್ಕೋಬೇಡಿ ನಾನು ವಿಕಾರವಾಗಿದ್ದೀನಿ ಸರ್, ನಾನು ಆಗ್ಲೇ ಹೇಳಿದ್ದೀನಿ, ಯಾರು ವಿಕಾರವಾಗಿಲ್ಲ, ಎಲ್ರು ಯುನೀಕ್. 140 ಕೋಟಿ ಜನ ಬಯೋಮೆಟ್ರಿಕ್ ಅಲ್ಲಿ ಒಬ್ಬರು ಬಯೋಮೆಟ್ರಿಕ್ ಇನ್ನೊಬ್ಬರು ಮ್ಯಾಚ್ ಆಗಲ್ಲ. ಆಧಾರ್ ಕಾರ್ಡ್ ಮಾಡ್ಸಿದಿರ ಅಲ್ವಾ? ಎಸ್, ನಿಮ್ ಕಣ್ಣನ್ನು ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿರ್ತಾರೆ. ಆ ಕಣ್ಣಿನ ಮೂಲಕನೇ ಇಂಥವನೇ ಅಂತ ಹಿಡಿಬಹುದು. ಸೊ ಯುನೀಕ್ ಪರ್ಸನ್ಸ್ ಎಲ್ರು. ಮುಖದಲ್ಲಿ ಸ್ಮೈಲ್ ಇರ್ಲಿ, ಐ ಕಾಂಟ್ಯಾಕ್ಟ್ ಇರ್ಲಿ, ಪಾಸಿಟಿವ್ ಆಟಿಟ್ಯೂಡ್ ಇರ್ಲಿ, ಹೊಸದನ್ನ ಕಲಿಬೇಕನ್ನೋ ಮನ್ಸಿರ್ಲಿ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ನಿಮ್ ವ್ಯಕ್ತಿತ್ವ ಖಂಡಿತ ಹೆಚ್ಚಾಗುತ್ತೆ. ಅಯ್ಯೋ ನಾನು BA ತೆಗೆದುಕೊಂಡ್ಬಿಟ್ಟಿದ್ದೀನಿ ಹೇಳ್ತಾರೆ, BA ಓದೋರೆಲ್ಲ ಬೇವರ್ಸಿಗಳಾಗ್ಬಿಟ್ಟಿದ್ದಾರೆ, ಬೆಲೆನೇ ನಥಿಂಗ್. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗ್ಬೋದು, ಒಳ್ಳೆ ಪ್ರೊಫೆಸರ್ಸ್ ಆಗ್ಬೋದು, ರಾಜಕೀಯಕ್ಕೆ ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ ನಮ್ ಸದಾಶಿವ ನನ್ನ ಶಿಷ್ಯ, ಆ ಕಾಲದಲ್ಲೇ ನಾನು ಫಸ್ಟ್ ಪಾಠ ಮಾಡೋವಾಗ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದ ಅಂತಿದ್ದೀನಿ. ಪ್ರೊಫೆಸರ್ ನನ್ನ ಸ್ಟೂಡೆಂಟ್, ಆವಾಗ್ಲೇ ಐಡೆಂಟಿಫೈ ಮಾಡಿದ್ದೆ. ಇವತ್ತು ಪ್ರೆಸ್ ರಿಪೋರ್ಟರ್ ಆಗಿ ಜಿಲ್ಲಾ ವರದಿಗಾರನಿಂತ ಮೇಲಿನ ಸ್ಥಾನದಲ್ಲಿ ಎಲ್ಲದರಲ್ಲೂ ಟೀಚ್ ಮಾಡೋದ್ರಲ್ಲೂ ನೋಡಿದೀನಿ ನಾನು. ಆತರ ಇರ್ಬೇಕಲ್ವಾ? ವ್ಯಕ್ತಿತ್ವ ಹೇಗಿರುತ್ತೆ ಆಗ? ಉತ್ಪ್ರೇಕ್ಷೆ ಅಲ್ಲ, ಯಾಕೆಂದ್ರೆ ನಾವ್ ಇಲ್ಲಿ ಕಳೆದಿರ್ತಕ್ಕಂಥ ಕ್ಷಣಗಳು ನೋಡಿರ್ತಕ್ಕಂಥದ್ರಲ್ಲಿ. ನಾನು ಒಬ್ಬ ಹೇಳಿದೆ, ನಾನು ಆಗ್ಲೇ ಅನ್ಫಿಟ್ ಫಾರ್ ಟೀಚಿಂಗ್ ಅಂತ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಪಾಠ ಮಾಡ್ತಾ ಇದ್ದೀನಿ. ಸೊ ನಿಮ್ ಮುಖದ ಮೇಲೆ ಸದಾ ಕಾಲ ಏನಿರ್ಲಿ, ಸ್ಮೈಲ್ ಇರ್ಲಿ, ಸ್ಮೈಲ್, ಐ ಕಾಂಟ್ಯಾಕ್ಟ್ ಇರ್ಲಿ. ಮತ್ತೆ ಇದ್ರಲ್ಲ ಇನ್ನೊಂದು ವಿಷಯ, ನೀವು ನಡೆಯುವಾಗ ನಿಂತ್ಕೊಳ್ಳುವಾಗ ಹೇಗಿರ್ಬೇಕು? ನೀವು ತಗ್ಗಿ ಬಗ್ಗಿ ನಡ್ಕೊಂಡು ಹೋಗೋದು, ತೋರಿಸ್ಕೊಳ್ಳೋದಲ್ಲ, ಆರಾಮಾಗಿ ಸ್ಟ್ರೈಟ್ ಆಗಿರಿ. ನೀವು ನೋಡಿರ್ಬೋದು, ನಾನು ಆಗ್ಲೇ ಬಂದ ಕೆಲವು ಸ್ಟೂಡೆಂಟ್ಸ್ ನ ಮಾತಾಡದೆ ಇಲ್ಲಿ ಬಂದ್ಕೊಳ್ಳಿ, ನೀವು ಯಾವ ಕ್ಲಾಸ್ ಅಂತ ಕೇಳಿದೆ ಅಲ್ವಾ? ಏನ್ ಅನ್ಸಿರ್ಬೋದು, ಇನ್ನು ಯಾರ ಗೊತ್ತಿಲ್ಲ, ಅವರು ಬಂದ್ಬಿಟ್ಟಿದಾರೆ ನಮ್ಮನ್ನ ಮಾತಾಡ್ತಾ ಇಲ್ಲ. ನೆವರ್. ಫಸ್ಟ್ ನನಗೆ ನೀವು ಅರ್ಥ ಆಗ್ಬೇಕು, ಅನ್ಕೋಬೇಕು. ನನ್ನ ನೋಡಿದ್ರೆ ಪರವಾಗಿಲ್ಲ, ಇವತ್ತು ಯಾರೋ ಬಂದಿದ್ದಾರೆ, ನೈಸ್. ಸೊ ವಿಚಿತ್ರವಾಗಿ ತೋರಿಸ್ಕೊಂಡು ಸ್ಟೈಲ್ ಆಗಿ ನಡೆಯೋದಲ್ಲ, ಇರೋದಲ್ಲಿ ಆರಾಮಾಗಿ ಫೀಲ್ ಫ್ರೀ, ಆರಾಮಾಗಿ ವಾಕ್ ಮಾಡಿ, ನಗ್ನಗ್ತಾ ಇರಿ, ಕಾನ್ಫಿಡೆಂಟ್ ಆಗಿರಿ. ಬಗ್ಕೊಂಡು ಹೋಗೋದಾಗ್ಲಿ ಇನ್ನೊಂಥರ ಅದೆಲ್ಲ ಬಿಟ್ಬಿಡ್ಬೇಕು. ಫಸ್ಟ್ ಆಫ್ ಆಲ್ ಆಗ್ಲೇ ಹೇಳಿದ್ನಲ್ಲ, ಮನ್ಸಲ್ಲಿ ಯಾರಿಗಿಂತ ನಾವೇನು ಕಡಿಮೆ ಅಲ್ಲ, ನಾವು ಚೆನ್ನಾಗಿ ಬದುಕ್ತೀವಿ, ಸುಖವಾಗಿರ್ತೀವಿ, ಎಂಜಾಯ್ ಮಾಡ್ತೀವಿ ಲೈಫ್ ಅನ್ನ ಅಂತ. ಬಹಳ ಇಂಪಾರ್ಟೆಂಟ್ ಥಿಂಗ್, ಪ್ರತಿಯೊಂದು ಹಾಗೆ ಹೇಳ್ತಾ ಇದ್ದೀನಿ. 8 ಅಂಶ ಅಂತ ಹೇಳಿದೆ. 6ನೇ ಪಾಯಿಂಟ್ಗೆ ಸಮಯ ಪಾಲನೆ. ಗೊತ್ತಲ್ವಾ ಸಮಯ ಅನ್ನೋದು ಎಷ್ಟು ಮಹತ್ವ? ಸಾಕಷ್ಟು ಜನ ಕೂರಿಸಿ ಹೇಳ್ತಾರೆ ನಿಮ್ಗೆ, 1 ನಿಮಿಷ ಕಳೆದೋದ್ರೆ ಲಾಸ್ ಅಂತ. ನಾವು ಸಾಕಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಈಗ ನಾನು ಹೇಳಿದೆ ಮೇಡಮ್ಗೆ 11 o'clock ನಾನು ಇಲ್ಲಿ ಇರ್ತೀನಿ ಅಂತ, 10:50ಕ್ಕೆ ನಾನು ಇಲ್ಲಿ ಬಂದೆ. 11:30 ಅಂತ ಹೇಳಿದ್ದೆ, 11:30ಗೆ ನನ್ನ ಸರ್ನ ಕರ್ಕೊಂಡು ಸ್ನೇಹಿತರನ್ನ ಇಲ್ಲಿ ಬಂದ್ಬಿಟ್ಟೆ ನಾನು. ಒಂದ್ ವೇಳೆ ನಾನೇ ಹೇಳ್ಬಿಟ್ಟು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ನನ್ ಮೇಲೆ ಮೇಡಮ್ಗಿರ್ಬೋದು, ಸ್ನೇಹಿತರಿಗಿರ್ಬೋದು, ನಿಮ್ಗಿರ್ಬೋದು ಏನ್ ಅನ್ಸುತ್ತೆ? ಸಮಯ ಪಾಲನೆ ಇಲ್ಲ. ಕ್ಲಾಸ್ ಟೈಮಿಂಗ್ಸ್ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಬರಬೇಕು, ಲೆಕ್ಚರರ್ ಆಗಿರ್ಲಿ, ಸ್ಟೂಡೆಂಟ್ ಆಗಿರ್ಲಿ. ಆಮೇಲೆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಪಾಠ ಮಾಡ್ತೀವಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ.
ಹಕ್ಕುಗಳು ಅಂದ್ರೆ ಸೌಲಭ್ಯಗಳು, ಕರ್ತವ್ಯಗಳು ಅಂದ್ರೆ ಬಾಧ್ಯತೆಗಳು. ನಮಗೆ ಕರ್ತವ್ಯ ಬೇಡ, ಬರೀ ಹಕ್ಕುಗಳು ಬೇಕಲ್ವಾ? ನಾವು ಓದೋದೇ ಇಲ್ಲ, ಡಿಸ್ಟಿಂಕ್ಷನ್ ಬರ್ಬೇಕಲ್ವಾ? ನಾವು ಬರೆಯೋದೇ ಇಲ್ಲ, ಗುಂಡಿಗೆ ಅಕ್ಷರ ಬರೆಯೋದು ಬರ್ಬೇಕಲ್ಲ? ಹಾಗಿಲ್ಲ. ನಮ್ಮ ಕೆಲಸನ ನಾವು ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಟೈಮ್ ಸೆನ್ಸ್ ಇರ್ಬೇಕು ನಮ್ಗೆ. ನಾನು ಆಗ್ಲೇ ಹೇಳಿದೆ 50 ನಿಮಿಷ 1 hour ಅಂತ ಅಲ್ವಾ? ಅದಕ್ಕೆ ಆಗ್ಲೇ ಟೈಮ್ ಕೂಡ ಚೆಕ್ ಮಾಡಿದೆ. ನಾನೇನಾದ್ರೂ ನಿಮ್ಗೆ ಸತಾಯಿಸ್ತಾ ಇದ್ದೀನ ಅಂತ? ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಡೈಲಿ 4 hour ಓದ್ಬೇಕಂತ ಎಲ್ಲರೂ ಹೇಳಿರ್ತಾರೆ ನಿಮ್ಗೆ. ಓದ್ತಾ ಇದ್ದೀರಾ ನೀವು? ಕ್ವಶನ್ ಮಾರ್ಕ್. ಡೈಲಿ 24 hours ಅಲ್ಲಿ ಮಿನಿಮಮ್ 4 hours ಓದೋದು, ಬರೆಯೋದು, ಎಜುಕೇಶನ್ ಇದಕ್ಕೆ ಸಂಬಂಧಪಟ್ಟಂತೆ ಇಟ್ಟಿದ್ದೀರಾ? ಕ್ವಶನ್ ಮಾರ್ಕ್. ಇದ್ರೆ ವೆಲ್ ಅಂಡ್ ಗುಡ್, ಸಕ್ಸಸ್ ಆಗ್ತೀರಾ. ಸೊ ಸಮಯ ಪಾಲನೆ ಬಹಳ ಮುಖ್ಯ. ಇಂಡಿಯನ್ ಟೈಮ್ ಅಂತ ಹೇಳ್ತಾರೆ, 1 ಗಂಟೆ ಅಂದ್ರೆ 3 ಗಂಟೆಗೆ ಹೋಗೋದು, 10 ಗಂಟೆ ಅಂದ್ರೆ 12 ಗಂಟೆಗೆ ಹೋಗೋದು. ಇಲ್ಲ, ಟೈಮ್ ಸೆನ್ಸ್ ಎಲ್ಲರಲ್ಲಿ ಇರ್ಬೇಕಾಗುತ್ತೆ. ಸೊ ಒಳ್ಳೆ ವ್ಯಕ್ತಿತ್ವ ಬರ್ಬೇಕಾದ್ರೆ ಸಮಯ ಪಾಲನೆ ಮಾಡ್ಬೇಕಾ ಬೇಡವಾ? ಖಂಡಿತ. ಎಕ್ಸಾಮ್ಗಿಂತ ಮುಂಚೆ, ನಾಳೆ ಎಕ್ಸಾಮ್, ರಾತ್ರಿ ಎಲ್ಲ ಓದ್ಬೇಡ, ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡೋಣ ಅಲ್ಲ. ಫಸ್ಟೇ ರೆಡಿ ಆಗ್ಬೇಕೆಲ್ಲ, ಅಪ್ಡೇಟ್ ಆಗಿರ್ಬೇಕು. ಲೆಕ್ಚರರ್ ಪಾಠ ಮಾಡ್ಲಿ ಬಿಡ್ಲಿ, ವಯಸ್ಸೆಂತದ್ದು ಈಗ? ರೆಡಿ ಇದ್ದೀರಾ? 18 ವಯಸ್ಸಾಗಿದೆ, ರೆಡಿ ಇರ್ಬೇಕು ಎಲ್ಲದಕ್ಕೂ. ನೋಟ್ಸ್ ಮಾಡ್ಕೋಬೇಕು, ಓದ್ಬೇಕು, ಬರಿಬೇಕು, ಎಕ್ಸ್ಪರ್ಟ್ ಆಗ್ಬೇಕು. ಜಾಸ್ತಿ ಏನಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ಕ್ಲಾಸಸ್ ಎಲ್ಲ ಹೇಳ್ತಾ ಇರ್ತಾರೆ. ಫ್ರೀ ಸೀಟ್ ತೆಗೋದು ಹೇಗೆ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲಕ್ಕೂ ಮೂಲ ಕಾರಣ ಯಾವುದು? ಸಮಯ ಪಾಲನೆ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಬಿ ಎ ಗುಡ್ ಲಿಸ್ನರ್. ಇಷ್ಟೊತ್ತು ಕೇಳ್ತಾ ಇದ್ದೀರಲ್ವಾ? ಸುಮ್ಮನೆ ಕಾಟಾಚಾರ ಕೇಳ್ತಾ ಇದ್ದೀರಾ? ಒಳ್ಳೆ ಲಿಸ್ನರ್ ಆಗಿದ್ದೀರಾ? ಏನೋ ಹೇಳ್ತಾ ಇದ್ದಾರೆ. ಎಷ್ಟನೇ ಪಾಯಿಂಟ್ ಇದು? ಏನಕ್ಕೋಸ್ಕರ ಇದು? ಇದೆಲ್ಲ ಅಳವಡಿಸ್ಕೊಂಡ್ರೆ ಏನಾಗುತ್ತೆ? ಇದೆಲ್ಲ ಮನ್ಸಲ್ಲಿ ಒಳ್ಳೆ ಕೇಳುಗರಾಗ್ಬೇಕು. ಫಸ್ಟ್ ಆಫ್ ಆಲ್, ಯಾರಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಏನಿದೆ, ನಿಮ್ಮ ಟೈಮ್ ಬರೋವರೆಗೂ ನೀವು ಕಾಯ್ಬೇಕಾಗುತ್ತೆ. ಲೆಕ್ಚರರ್ ಪಾಠ ಮಾಡೋವಾಗ ಕೇಳಿಸ್ಕೊಳ್ಬೇಕು ಕ್ಲಿಯರ್ ಆಗಿ. ಸಿನಿಮಾ ನೋಡೋವಾಗ್ಲೂ ಅಷ್ಟೇ, ಅಲ್ಲಿ ಕೇಳ್ತೀರಾ ಅಲ್ವಾ ಆರಾಮಾಗಿ? ಅದೇ ತರ ಕ್ಲಾಸ್ ರೂಮ್ ಅಲ್ಲೂ ಅಷ್ಟೇನೆ, ಎಲ್ಲ ಕಡೆ ಅಷ್ಟೇನೆ. ಮಧ್ಯೆ ಮಧ್ಯೆ ಮಾತಾಡೋದಾಗ್ಲಿ, ನಾನು ತೋರಿಸ್ಕೊಳ್ಳೋದಾಗ್ಲಿ ಏನಿಲ್ಲ. ಒಳ್ಳೆ ಲಿಸ್ನರ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು. ನಿಮ್ಮ ಸಮಯ ಬಂದಾಗ ನೀವು ಮಾತಾಡ್ಬೇಕು. ಅರ್ಥ ಆಗಿದೆಯಲ್ಲ? ಈಗ ಯಾರೋ ಮಾತಾಡ್ತಾ ಇರ್ತಾರಪ್ಪ, ಅವ್ರು ಇನ್ನೂ ಮುಗಿಸೇ ಇರಲ್ಲ, ಮಧ್ಯೆ ಸ್ಟಾರ್ಟ್ ಮಾಡ್ಬಿಡೋದು ಇನ್ನೊಬ್ರು ಅಟ್ರಾಕ್ಟ್ ಮಾಡೋದಕ್ಕೆ. ಇಲ್ಲ, ಒಳ್ಳೇದಲ್ಲ. ನಮ್ಮ ವ್ಯಕ್ತಿತ್ವ ಚೆನ್ನಾಗಿರ್ಬೇಕಾದ್ರೆ ಏನ್ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಕ್ಕಂಥ ಮನಸ್ಸಿರ್ಬೇಕು. ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು, ಸರಿನಾ ತಪ್ಪಾ ಅಂತ. ಈತ ಉತ್ತಮ ಕೇಳುಗರಾದ್ರೆ ನಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಹೆಚ್ಚಾಗುತ್ತೆ. ಈಗೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ, ಒಳ್ಳೆ ಕೇಳುಗರು. ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾನು ಈ ಹಿಂದೆ ಇನ್ನೊಂದು ಕಾಲೇಜ್ ಹೋಗಿ ಬಂದೆ, ನಾನು ಮಾತಾಡ್ತಾ ಇದ್ದೀನಿ, ನನಗಿಂತ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಹಿಂದೆ ಕೂತ್ಕೊಂಡು. ನನ್ನ ಉದ್ದೇಶ ಕಂಪ್ಲೀಟ್ ಆಗುತ್ತಾ? ಖಂಡಿತ ಇಲ್ಲ. ನಾನೇ ಬೇರೆ ಹೇಳ್ತಾ ಇರ್ತೀನಿ, ಅವ್ರದೇ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಸೊ ತಪ್ಪು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದಿದ್ದೀನಿ. ಎಸ್ ಮ್ಯಾಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. 7 ಅಂಶಗಳನ್ನ ಮನದಟ್ಟು ಮಾಡ್ಕೊಂಡಿದ್ದೀರಾ. 8ನೇ ಪಾಯಿಂಟ್ ಅಲ್ಲಿ ಇದೀವಿ. ಉತ್ತಮ ಆಕರ್ಷಕ ವ್ಯಕ್ತಿತ್ವ ಬೆಳೆಸ್ಕೋಬೇಕಾದ್ರೆ ಏನೇನ್ ಗುಣಗಳು ನಮ್ಮಲ್ಲಿ ಇರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಲಾಸ್ಟ್ ಪಾಯಿಂಟ್ ಅಲ್ಲಿ ಇದ್ದೀನಿ. ಉತ್ತಮ ನೈರ್ಮಲ್ಯ, ಆರೋಗ್ಯಕರ ನಡವಳಿಕೆಗಳು. ಪ್ರಾಕ್ಟೀಸ್ ಗುಡ್ ಹೈಜೀನ್ ಅಂಡ್ ಗ್ರೂಮಿಂಗ್. ಹೈಜೀನ್ ಮೇಂಟೈನ್ ಮಾಡೋದು, ಒಳ್ಳೆ ಡ್ರೆಸ್ ಮಾಡಿ, ಕ್ಲೀನ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ, ಸಾಧ್ಯ ಆದಷ್ಟು ಶುಭ್ರತೆಯಿಂದ ಇರಿ, ಸ್ನಾನ ಮಾಡಿರಿ. ಮತ್ತೆ ಮಾತಾಡುವಾಗ ನಿಮ್ಮ ಸ್ಮೆಲ್ ಇನ್ನೊಬ್ಬರಿಗೆ ಬರ್ದೇ ಇರ್ಲಿ. ಅಂದ್ರೆ ಅಲ್ಲಿ ಕೆಟ್ಟ ಸ್ಮೆಲ್ ಇರುತ್ತೆ ಸಾಮಾನ್ಯವಾಗಿ. ಫಸ್ಟ್ ಆಫ್ ಆಲ್ ಕೆಲವ್ರಿಗೆ ಗೊತ್ತೇ ಇರಲ್ಲ, ಚಪ್ಪಲ್ಸ್ ಹಾಕಿರ್ತೀವಿ, ಶೂಸ್ ಹಾಕಿರ್ತೀವಿ, ಡ್ರೆಸ್ ಮಾಡಿರ್ತೀವಿ, ಅದ್ ಹೇಗಿರುತ್ತೆ? ಕೊಳೆ ಆಗಿದ್ಯಾ, ಐರನ್ ಮಾಡಿಲ್ವಾ? ನಮಗ್ ಗೊತ್ತಾಗದೇ ಇರ್ಬೋದು, ನಮ್ ಪಕ್ಕದಲ್ಲಿರೋರ್ಗೆ ಗೊತ್ತಾಗುತ್ತೆ. ಸೆಕೆ ವಾಸನೆ ಬರ್ತಾ ಇದೆಯಾ? ನಾನ್ ಮಾತಾಡ್ತಾ ಇದ್ರೆ ನನ್ನಿಂದ ಕೆಟ್ಟ ಸ್ಮೆಲ್ ಮುಂದೋರ್ಗ್ ಬರ್ತಾ ಇದೆಯಾ? ನಿಮ್ ಮೈಯಲ್ಲಿ ಬರ್ತಕ್ಕಂತ ಬೆವರಿನ ವಾಸನೆ ನಮಗ್ ಗೊತ್ತಾಗಲ್ಲ, ಪಕ್ಕದಲ್ಲಿರೋರ್ಗೆ ಖಂಡಿತ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕಲ್ವಾ? ನಮ್ಮ ಬಟ್ಟೆಗಳು ಒಳ್ಳೆ ಬ್ರಾಂಡ್ ಇರ್ಬೇಕಂತ ಬೇಕಾಗಿಲ್ಲ, ಆರ್ಡಿನರಿ ಇರ್ಬೋದು. ಅದನ್ನ ಕ್ಲೀನ್ ಆಗಿ ಒಗದ್ಬಿಟ್ಟು ಕ್ಲಿಯರ್ ಆಗಿ ಇಟ್ಕೋಬೇಕಷ್ಟೇನೆ. ಮತ್ತೆ ಚಪ್ಪಲ್ಸ್ ಹಾಕೊಳ್ತೀವಿ, ಶೂಸ್ ಹಾಕೊಳ್ತೀವಿ, ಡೈಲಿ ಪಾಲಿಶ್ ಮಾಡ್ಬೇಕಂತ ಏನಿಲ್ಲ. ಮಣ್ಣು ಕಂಡು ಬರುತ್ತೆ, ಅದರಲ್ಲಿ ಧೂಳು ಇರುತ್ತೆ, ಒರೆಸ್ಕೋಬೇಕು ಕ್ಲೀನ್ ಆಗಿ. ಸಣ್ಣ ಸಣ್ಣ ವಿಷಯ. ಫಸ್ಟ್ ಆಫ್ ಆಲ್ ನಾವು ಹೈಜೀನ್ ಆಗಿರ್ಬೇಕು. ನೋಡಿದ್ರೆ ಪರವಾಗಿಲ್ಲ, ಇವ್ರ ಹತ್ರ ಇರ್ಬೋದು, ನಾವು ಮಾತಾಡ್ಬೋದು ಅಂತ ಅನ್ನಿಸ್ಬೇಕು, ದೂರ ಹೋಗ್ಬೇಕಂತ ಅನ್ನಿಸ್ಬಾರ್ದು. ಅದಕ್ಕೆ ಬ್ರಾಂಡೆಡ್ ಬೇಕಾಗಿಲ್ಲ, ಒಳ್ಳೆ ಕ್ವಾಲಿಟಿ ಬೇಕಾಗಿಲ್ಲ,
ಜಾಸ್ತಿ ದುಡ್ಡು ಕೊಟ್ಟು ತೆಗೆದುಕೋಬೇಕಾಗಿಲ್ಲ, ಇರೋದ್ರಲ್ಲೇ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಎಲ್ಲ ತಿಳ್ಕೊಂಡು ಕ್ಲಿಯರ್ ಆಗಿರ್ಬೇಕು, ಏನ್ ಅನ್ಕೋಬೇಡಿ. ಫಸ್ಟ್ ಆಫ್ ಆಲ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕಾ ಇಲ್ವಾ? ಇರ್ಬೇಕು. ವ್ಯಕ್ತಿತ್ವದಲ್ಲಿ ಪ್ರಮುಖ ಅಂಶ ಅದನ್ನು ಹೌದು, ಹೈಜೀನ್ ಇರ್ಬೇಕಾಗುತ್ತೆ. ಸೊ 8 ಪ್ರಮುಖ ಅಂಶಗಳು ಬಹುಶಃ ಮರ್ತಿರ್ಬೇಕು. ಹಿಂದೆ ಏನ್ 7 ಪಾಯಿಂಟ್ ಹೇಳಿದೀನಿ ಅಂತ ನೆನ್ಪಿದೆಯಲ್ಲ? ಖಂಡಿತ ನೆನ್ಪಿದೆ. ಮತ್ತೆ ವ್ಯಕ್ತಿತ್ವದಲ್ಲಿ ಇಷ್ಟೇ ಅಲ್ಲ ಅಂಶಗಳು. 45 ಮಿನಿಟ್ಸ್ ಮುಕ್ತಾಯ ಆಗಿದೆ. ವಿತ್ ಯುವರ್ ಪರ್ಮಿಷನ್ ಇನ್ನೊಂದು 10 ಮಿನಿಟ್ಸ್ ಕಂಟಿನ್ಯೂ ಮಾಡ್ಲಾ? ಬಲವಂತವಾಗಲ್ಲ, ಆಗ್ಲೇ ಹೇಳಿದೀನಿ. ಒಳ್ಳೆ ಕೇಳುಗರಾಗಿರ್ಬೇಕು. ನನ್ ಬಲವಂತಕ್ಕಾಗ್ಲಿ ನಮ್ಮ ಪ್ರೊಫೆಸರ್ ಬಲವಂತಕ್ಕಾಗ್ಲಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಇನ್ನೊಂದು 10 ನಿಮಿಷ ಫೈನ್. ಟಿಪ್ಸ್ ಬೇಡವಾ? 10 ನಿಮಿಷದಲ್ಲಿ ಮುಗಿಸ್ತೀನಿ. ಒಳ್ಳೆ ವ್ಯಕ್ತಿತ್ವಕ್ಕೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಇಲ್ಲ. ರೈಟ್? Useful tips for attractive personality. Just observe the screen. You can understand what the points are. Be a decision maker. ತೀರ್ಮಾನ ತೆಗೆದುಕೊಳ್ಳೋರಾಗಿ ನೀವು ಇನ್ನೊಬ್ಬರು ಹೇಳಿದಂತೆ ಕೇಳಕ್ ಹೋಗ್ಬೇಡಿ. ಸ್ಪೀಕ್ ಕೇರ್ಫುಲಿ. ಮಾತಾಡೋಕ್ ಮುಂಚೆ ಯೋಚನೆ ಮಾಡಿ ಮಾತಾಡೋದನ್ನ ಕಲೀರಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಸೊ ಮಾತಾಡೋಕ್ ಮುಂಚೆ 10 ಸಾರಿ ಯೋಚನೆ ಮಾಡ್ಬೇಕಾಗುತ್ತಾ. ಸೆಲ್ಫ್ ಕಂಟ್ರೋಲ್. ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಮನಸ್ಸು ಕುದುರೆ ತರ ಇರುತ್ತೆ, ಅದಕ್ಕೆ ಲಗಾಮ್ ಹಾಕ್ಬೇಕಾಗುತ್ತೆ. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಗುಡ್ ಮ್ಯಾನರ್ಸ್, ಆಗ್ಲೇ ಹೇಳಿದ್ದೀನಿ. ಈ ಮ್ಯಾನರ್ಸ್ ಅನ್ನೋದು ಇಲ್ಲದೆ ಹೋದ್ರೆ ವ್ಯಕ್ತಿತ್ವ ಹೆಚ್ಚಾಗುತ್ತೆ ಅಂತ ಹೇಳೋದು ಬರೋದೇ ಇಲ್ಲ. ನಮ್ಮ ಸ್ವಭಾವ, ನಮ್ಮ ವರ್ತನೆ. ಬಾಡಿ ಲ್ಯಾಂಗ್ವೇಜ್, ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿದೀನಿ. ನಾವು ಯಾವ ತರ ಮೂವ್ಮೆಂಟ್ ಇರ್ಬೋದು, ನಿಂತಾಗಿರ್ಬೋದು, ಪಾಠ ಮಾಡೋವಾಗಿರ್ಬೋದು, ಕೂತ್ಕೊಳ್ಳೋವಾಗಿರ್ಬೋದು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಲರ್ನ್ ಫ್ರಮ್ ಮಿಸ್ಟೇಕ್ಸ್. ತಪ್ಪುಗಳು ಮಾಡೋದು ಸಹಜ, ಮನುಷ್ಯ. ಮತ್ತೆ ಮತ್ತೆ ಅದೇ ತಪ್ಪು ಮಾಡೋದು ಬೇಡ. ತಪ್ಪುಗಳಾಗದಂತೆ ತಿದ್ಕೋಬೇಕಾಗುತ್ತೆ. ಪ್ರತಿ ಸಾರಿ ತಪ್ಪು ಮಾಡೋನು ಸೈಕೋ ಆಗೋಗ್ಬಿಡ್ತಾನೆ. ಸಾಧ್ಯ ಆದ್ರೆ ಹೆಲ್ಪ್ ಅದರ್ಸ್. ಬೇರೆಯವ್ರಿಗೆ ಸಹಾಯ ಮಾಡಿ, ಸಾಧ್ಯ ಆದ್ರೆ. ಇಲ್ಲ ಅಂದ್ರೆ ಸೈಲೆಂಟ್ ಆಗಿರ್ಬೋದು. ವೆರಿ ಇಂಪಾರ್ಟೆಂಟ್ ಥಿಂಗ್, ಹೇರ್ ಸ್ಟೈಲ್. ನಾನು ಬಂದಾಗ್ಲೇ ನಮ್ ಶಿಷ್ಯ ಹೇಳ್ದ, ಸರ್ ವಯಸ್ಸಾದ್ಮೇಲೆ ನಾವು ಗಮನ ಕೊಡೋದು ಅದಕ್ಕೆ ಅಂತ. ನಾನು ನಾಗೇಂದ್ರಯ್ಯ ಜೊತೆ ಇದ್ರ ಬಗ್ಗೆನೆ ಮಾತಾಡಿದೆ. 4 years ಆಗಿದೆ ಸರ್, ಪರವಾಗಿಲ್ಲ ಇಟ್ಕೊಂಡಿದ್ದೀರಾ, ನಂದು ಖಾಲಿ ಆಗಿದೆ ಅಂತ. ಹೇಗಿದ್ರು ಪರವಾಗಿಲ್ಲ, ಚೆನ್ನಾಗೇ ಇದೀವಿ. ಇರೋ ಹೇರ್ ಸ್ಟೈಲ್ ಏನು ಮ್ಯಾಟರ್ ಆಗಲ್ಲ, ಆರಾಮಾಗಿರ್ಬೇಕು. ಹೇರ್ ಸ್ಟೈಲ್ ಇಲ್ಲದೆ ಹೋದ್ರೇನಂತ, ಮನುಷ್ಯರಾಗಿದ್ದೀವಿ, ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿದೆ, ನಮ್ಮ ವ್ಯಕ್ತಿತ್ವ ಹೆಚ್ಚಾಗಿದೆ ಅನ್ನೋ ಪಾಸಿಟಿವ್ ಮೂಡ್ ನಮ್ಮಲ್ಲಿ ಇರ್ಲಿ. ಅಪ್ಡೇಟ್ ಯುವರ್ ಸೆಲ್ಫ್. ಕಾಲ ಕಾಲಕ್ಕೆ ಅಪ್ಡೇಟ್ ಆಗ್ಬೇಕಾಗುತ್ತೆ. ಸ್ಟೂಡೆಂಟ್ಸು ಅಷ್ಟೇ, ಪ್ರತಿಯೊಬ್ರು ಅಷ್ಟೇನೆ. ಅಪ್ಡೇಟ್ ಆಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರಲ್ಲ. ಸೆಟ್ ಎ ಗೋಲ್. ಗುರಿ ನಿರ್ಧರಿಸ್ಕೊಳ್ಳಿ. ಈಗಾಗ್ಲೇ ನಿರ್ಧರಿಸ್ಕೊಂಡ್ಬಿಟ್ಟಿರ್ತೀರ, ನಾನು ಈಗಾಗ್ಲೇಬೇಕಂತ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಹ್ಯಾವ್ ಎ ಸೆನ್ಸ್ ಆಫ್ ಹ್ಯೂಮರ್. ಮಧ್ಯ ಮಧ್ಯದಲ್ಲಿ ತಮಾಷೆ ಮಾಡೋ ಗುಣನೂ ನಿಮ್ಗಿರ್ಲಿ. ಇನ್ನೊಬ್ಬರನ್ನ ಛೇಡಿಸ್ಬಿಟ್ರು ತಮಾಷೆ ಮಾಡೋದು ಬೇಡ. ಭಯ ಇರುತ್ತೆ, ಭಯನ ಮನಸ್ಸಿಂದ ತೆಗ್ದಾಕ್ಬಿಡಿ. ಡ್ರೆಸ್ ವೆಲ್. ನಾನು ಹೇಳ್ದೆ ಈಗಾಗ್ಲೇ, ನಿಮ್ ಡ್ರೆಸ್ ಹೇಗಾದ್ರೂ ಇರ್ಲಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ಅಂತ. ಲುಕ್ ಗುಡ್. ಬಿಗಿನಿಂಗ್ ಅಲ್ಲೇ ಹೇಳಿದೀನಿ, ನಾವ್ ಯಾರು ವಿಕಾರಿಗಳಲ್ಲ, ಚೆನ್ನಾಗೇ ಇದ್ದೀವಿ. ಹಾಗಾಗಿ ನೋಡೋದಕ್ಕೂ ಅಷ್ಟೇ, ಎಲ್ಲದ್ರಲ್ಲೂ ಅಷ್ಟೇ ಚೆನ್ನಾಗಿದೀವಿ ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಇರ್ಲಿ. ಲಾಸ್ಟ್ ಪಾಯಿಂಟ್, ಟ್ರೀಟ್ ಪೀಪಲ್ ವಿತ್ ರೆಸ್ಪೆಕ್ಟ್. ಇದಿಲ್ಲ ಅಂದ್ರೆ ನಾವು ಮನುಷ್ಯರಾಗಿರೋದಕ್ಕೆ ಅನ್ಫಿಟ್ ಅಂತ. ನಾವು ಚೆನ್ನಾಗಿರೋಣ, ನಾವು ಬದುಕೋಣ, ಇನ್ನೊಬ್ಬರಿಗೂ ಬದುಕೋಕ್ ಬಿಡೋಣ, ರೆಸ್ಪೆಕ್ಟ್ ಕೊಡೋಣ, ರೆಸ್ಪೆಕ್ಟ್ ತೆಗೆದುಕೊಳ್ಳೋಣ. ಸೊ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಸಣ್ಣ ಬದಲಾವಣೆ ಆಗಿದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ನಮಗೆ ಅತ್ಯಂತ ಉತ್ತೇಜನಕಾರಿಯಾಗಿ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರು